ಸರ್ ನಮಸ್ಕಾರ. ಸರ್ ಹುಡುಗರು ಎಕ್ಸಾಮ್ ಬರೀತಿದ್ದಾರೆ ಸರ್ ನಿಮ್ಮ ಹುಡುಗರು? ಯಾವ ಊರು ಸರ್ ತಮ್ಮದು? ಸರ್. ಓಕೆ, ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ನಿಮ್ಮ ಅಭಿಪ್ರಾಯ ಏನು ತಿಳಿಸ್ತೀರಿ ಸರ್? ಹುಡುಗರು ಹೆಂಗೆ ಪ್ರಿಪೇರ್ ಆದರು? ಕ್ವಶನ್ ಮಾರ್ಕ್ಸ್ ಎಲ್ಲ ಕೊಟ್ಟಿದ್ರು ಸರ್, ಅದರಿಂದ ಪ್ರಿಪೇರ್ ಆಗಿದ್ದಾರೆ. ಹುಡುಗರು ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಸರ್. ಸರ್ ಹುಡುಗರು ಪ್ರಿಪೇರ್ ಆಗಿದಾವಲ್ಲ ಸರ್? ಚೆನ್ನಾಗಿ ಬರೀತಿದ್ದಾವೆ? ಎಷ್ಟು ದಿವಸದಿಂದ ಪ್ರಿಪೇರ್ ಆಗ್ತದೆ ಸರ್ ಈ ಥರ? ಬರೀ ನೀವು ಕೊಡೋದು 15 ದಿವಸದಾಗ ಚೆನ್ನಾಗಿ ಹೋಗ್ಬಿಟ್ರು ಸರ್ ಹುಡುಗರು. ಫಸ್ಟು ಇದರಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರಿ ಸರ್ ನಿಮ್ಮ ಹುಡುಗ? ನಮ್ಮ ಮಗ 47 ತಗೊಂಡ್ರಿ. ಮೊಮ್ಮಗ 50ಕ್ಕೆ ಮಗಳು ರೀ 50 ತಗೊಂಡಲ್ರಿ. ಓಕೆ. ನಮ್ಮ ಮಗಳ ರೀ 48 ತಗೊಂಡ್ರಿ. ನಮ್ಮ ಮಗ 48 ತಗೊಂಡ್ರಿ. 8ನೇ ತರಗತಿ ಸರ್. ನಮ್ಮದು 8ನೇ ತರಗತಿ. 8ನೇ ತರಗತಿ. ನಿಮ್ಮ ಮಗ? ನಮ್ಮ ಮಗ 10ನೇ ಕ್ಲಾಸ್ ರೀ. ನಿಮ್ಮ ಮಗ ಸರ್? 9ನೇ ರೀ ಸರ್. 9ನೇ ಕ್ಲಾಸ್. ನಮ್ಮ ಮಗ 8ನೇ ಕ್ಲಾಸ್ ಸರ್. ನಿಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ? ಸ್ಟ್ಯಾಂಡರ್ಡ್ ಸರ್. 9th ಸ್ಟ್ಯಾಂಡರ್ಡ್. ಹಾಂ ಸರ್. ಈಗ ಬರೆಯಕತ್ತಿದ್ದಾನೆ ಎಕ್ಸಾಮ್ ಸರ್. ಸೆಕೆಂಡ್ ಯಾವ ಊರು ಸರ್? ಯಾವ ಸರ್? ನಮ್ಮ ಸರ್ ಎರಡೋಣ ಸರ್. ಓಕೆ. ಹೆಂಗೆ ಅನಿಸ್ತದೆ ಇದ್ರ ಬಗ್ಗೆ? ನಮ್ಗೆ ತುಂಬ ಚೆನ್ನಾಗಿದೆ ಸರ್. ಈ ಸ್ಕೀಮು ರಸ ಪ್ರಶ್ನೆ ಕಾರ್ಯಕ್ರಮ ಇಟ್ಟಿದ್ರಲ್ಲ ಸರ್, ನಮ್ಗೆ ಭಾಳ ಅನುಕೂಲ. ನಮ್ಮ ರಾಯಚೂರು ಡಿಸ್ಟಿಕ್ನಾಗ ನಮ್ಮ ಹಟ್ಟಿ ಚಿನ್ನದ ಗಣ್ಣಾಗ ಲಕ್ಷಾಧಿಪತಿ ನಡ್ಸಕತ್ತಿರ ನಮ್ಗೆ ಭಾಳ ಹೆಮ್ಮೆ ಅನಿಸ್ತದೆ ಸರ್. ಇದು ಎಲ್ಲಿ ಆಗಿಲ್ಲ ಸರ್. ಇದು ಯಾಕಂತ ಮಕ್ಕಳಿಗೆ ಮನೋಭಾವ ಎಲ್ಲ ಬರುತ್ತೆ ಸರ್. ಅದು ತುಂಬ ನಮ್ಗೆ ಸಂತೋಷ ಆಗಿದೆ ಸರ್. ಇಲ್ಲ, ಕಾಂಪಿಟೇಷನ್ ಮಾಡೋದು ಮುಖ್ಯನಾ ಏನು ಗೆಲ್ಲೋದು ಮುಖ್ಯನಾ ಸರ್? ಕಾಂಪಿಟೇಷನ್ ಮಾಡೋದು ಮುಖ್ಯ ಸರ್. ಸೋಲು ಗೆಲುವು ಇದ್ದಿದ್ದ ಸರ್. ಅದು ಕಾಂಪಿಟೇಷನ್ ಮಾಡೋದು ಮುಖ್ಯ ಸರ್. ಗೆಲುವು ಸೆಕೆಂಡ್ ಸರ್. ನಮ್ಮ ಮಕ್ಕಳಿಗೆ ಸ್ವಲ್ಪ ಮನೋಭಾವ ಬರ್ತದೆ ಸರ್. ಈ ಮುಂದಿನ ದಿನಗಳಲ್ಲಿ ಈಗ ಸೋತ್ರನು ಮುಂದೆ ಗೆಲ್ಲುವಂಬುದು ಇದೇ ಇರುತ್ತೆ ಸರ್. ಏನು ಸರ್, ತುಂಬ ಈ ನಮ್ಮೆಲ್ಲ ಈ ಶಿಕ್ಷಕರಿಗೆ ಕಮಿಟಿಯವರಿಗೆ ನಮ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಸರ್. ಯಾವ ಊರು ಸರ್? ಕೋಟರಿ ಸರ್. ಕೋಟ. ಯಾರು ಮಗ ಬರೀತದೆ? ಮಗಳು ಓದ್ತದೆ 8ನೇ ಕ್ಲಾಸ್. ಏನು ಹೆಸರು? ವೇದ ರೀ. ವೇದ. ಈಗ ಬರಿತಾ ಇದ್ದಾಳೆ? ಸೆಲೆಕ್ಟ್ ಆಗಿದ್ದಾಳೆ. ಫಸ್ಟ್ ಎಷ್ಟು ತಗೊಂಡಿದ್ರು? 50ಕ್ಕೆ 49 ತಗೊಂಡಾಳೆ. ವೆರಿ ಗುಡ್ ಸರ್. ಮತ್ತೆ ಇದ್ರ ನಿಮಗೆ ಏನು ಅನ್ಸಿಲ್ಲ? ಇಲ್ಲ, ಒಳ್ಳೆ ಅಭಿಪ್ರಾಯ ಸರ್. ಇದು ಮಾಡಿದ್ದು ನೀವು ಭಾಳ ತುಂಬ ಚೆನ್ನಾಗಿದೆ. ಇದೇ ಥರ ನೀವು ಮುಂದೆ ಇದೇ ಆದಮೇಲೆ ಮುಂದೆ ಇದೇ ಪ್ರೊಸೀಜರ್ ನಿಮ್ಗೆ ಮತ್ತೆ ನಿಮ್ಗೆ ಹೆಚ್ಚಿನ ಆಸಕ್ತಿ ಕೊಡಲಿ ದೇವರು. ಮತ್ತೆ ಮುಂದಿನ ಒಂದು ಈ ಕಾರ್ಯಕ್ರಮ ಮತ್ತೆ ಯಾವುದೋ ಒಂದು ರೂಪದಲ್ಲಿ ಮಾಡ್ರಿ ಅಂತೇಳಿ ನಾವು ಆಶಿಸ್ತೀವಿ ಸರ್. ಎಲ್ಲರಿಗೂ ಸರ್ ಇದು ನಮ್ಮ ಡಿಸ್ಟಿಕ್ನಾಗ ಸರ್ ಎಲ್ಲರೂ ಇಷ್ಟಪಟ್ಟರು ಸರ್. ಬರ್ರಿ ಸರ್, ನೀವು ಬರ್ರಿ. ರಸ ಪ್ರಶ್ನೆ ಸರ್. ಸರ್ ತಮ್ಮ ಹೆಸರು? ಬಸವರಾಜ್ ಅಂತ ಸರ್. ನಮ್ಮ ಮಗಳು ಜ್ಞಾನ ಸಂಜೀವಿನಿ ಇರ್ತಲ್ರಿ ಲಿಂಗಸೂರಲ್ಲಿ. ಓಕೆ ಸರ್. 9th ಕ್ಲಾಸ್ ಓದ್ತಲ್ರಿ. 50ಗೆ 46 ತಗೊಂಡ್ರಿ ಸರ್. ಇದೇನು ತಾಲೂಕಾದ್ಯಂತ ಮಾಡಿದ್ದು ಚೆನ್ನಾಗಿ ಅನಿಸುತ್ತೆ ಏನು ಜಿಲ್ಲೆಯಾದ್ಯಂತ ಮಾಡ್ಬೇಕನ್ಸುತ್ತೆ? ಅಂತ ಮಾಡಿ ತಾಲೂಕಾದ್ಯಂತ ಮಾಡಿದ್ದು ಚೆನ್ನಾಗಿ ಸರ್. ತಾಲೂಕು ಅಂತ ಮಾಡಿದ್ದು ಚೆನ್ನಾಗಿ ಸರ್. ಈಗ 5th to 10th ಮಾಡಿದ್ದೀವಿ ನಾವು. ಅದ್ರ ನಿಮ್ಮ ಅಭಿಪ್ರಾಯ ಹೆಂಗೆ? ಇಲ್ಲ, ಒಳ್ಳೇದು ಹುಡುಗರಿಗೆ ಪ್ರಿಪೇರ್ ಆಗ್ತಾರೆ ನಾವು. 5th to 6th ಸರ್. ಸರ್. ಓಕೆ ಸರ್. ಗ್ರೂಂಡ್ ಸರ್. ನಮ್ಮ ಹುಡುಗ ಮೊಹಮ್ಮದ್ ಅಬೂಬಕರ್ ಅಂತ ಸರ್, ಮೌಂಟ್ ಕಾರ್ಮಿಂದ ಸರ್. ಓಕೆ ಸರ್. ಫಸ್ಟ್ ಎಕ್ಸಾಮ್ನಲ್ಲಿ ಒಳ್ಳೆ ಸ್ಕೋರ್ ಮಾಡ್ಯಾನ ಸರ್. ಈ 2ನೇ ಇಯರಲ್ಲಿ ಒಳ್ಳೆ ಪ್ರಿಪೇರ್ ಆಗ್ಯಾನ ಸರ್. ಎಲ್ಲವನ್ನ ಓದ್ಕೊಂಡು ಎಕ್ಸ್ಟ್ರಾ ಕ್ವಶನ್ ಕೂಡ ಇಟ್ಕೊಂಡ ಸರ್. 1000 ಕ್ವಶನ್ಸ್ ಉಪಯೋಗ ಆಗ್ತಾವಂತೀರ ನೀವು? ಸರ್ 1000 ಕ್ವಶನ್ಸು ಆಗ್ತಾವೆ ಸರ್ ಮಕ್ಕಳಿಗೆಲ್ಲ. ಹಾಂ ಸರ್, ಮಕ್ಕಳಿಗೆ ಆಗ್ತಾವೆ ಸರ್. ಬಟ್ ಇದು 8, 9, 10ಕ್ಕೆ ಒಳ್ಳೆ ಪ್ರೋಗ್ರಾಮ್ ಸರ್. 5, 6 ಮಕ್ಕಳಿಗೆ ಸ್ವಲ್ಪ ಓದ್ಕೊಳ್ಳೋಕೆ ಮಕ್ಕಳಲ್ಲಿ ಸ್ವಲ್ಪ ಅಲ್ಲ ಅದೇ ಏನು ತ್ರಾಸ ಆಗ್ತದೆ ಮಕ್ಕಳಿಗೆ ಏನಂತ ಸರ್? ನಾಲೆಜ್. ಬಟ್ 5, 6 ಮಕ್ಕಳಿಗೆ ನಾಲೆಜು, 8, 9, 10 ಮಕ್ಕಳಿಗೆ ನಾಲೆಜ್ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಸರ್. IQ ಡಿಫರೆನ್ಸ್ ಇರ್ತದೆ. ಓಕೆ ಇಲ್ಲ ಅಂತಲ್ಲ, ಆದ್ರೆ ಬರುವಂಥ ದಿನಗಳಲ್ಲಿ ಹೆಲ್ಪ್ ಆಗ್ತದೆ. ಹಾಂ, ಒಳ್ಳೆ ಅವರಿಗೂ ಮಕ್ಕಳಿಗೆ ಬರುವಂಥ ದಿನಗಳಲ್ಲಿ ಒಳ್ಳೆ ಹೆಲ್ಪ್ ಆಗುತ್ತೆ ಸರ್. ಅದು ಒಳ್ಳೆ ಕಾರ್ಯಕ್ರಮ ಸರ್. ಈ ಕಾರ್ಯಕ್ರಮ ನಡೆಸ್ತಕ್ಕಂಥ ಎಲ್ಲ ಸದಸ್ಯರಿಗೂ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನನ್ನ ಹೆಸರು ಅಮರಪ್ಪ ಕುಂಬಾರ್ ಅಂತ ಹೇಳಿ. ಓಕೆ ಸರ್. ಅದೇ ನಾವು ಹಟ್ಟಿ ಚಿನ್ನದ ಗಣಿ ರಿಟೈರ್ಡ್. ಓಕೆ. ನಾವು ಲಿಂಗಸೂಲಿಂದ ಬಂದಿದ್ದೀವಿ. ನಮ್ಮ ಮೊಮ್ಮಗ ಪ್ರಜ್ವಲ್ ಕುಮಾರ್ ಅಂತೇಳಿ 10ನೇ ಕ್ಲಾಸ್, ಜ್ಞಾನ ಸಂಜೀವಿನಿ ಸ್ಕೂಲು. ಓಕೆ ಸರ್. ಸರ್, ಅದಕ್ಕೆ ನಾವು ಬಂದ ಕೂಡಲೇ ತಮ್ಗೆ ನನ್ನ ಸಜೆಷನ್ ಬಂದ ಕೂಡಲೇ ಹೇಳಿದ್ದೇನೆ. ಫಸ್ಟ್ಗೆ ಇದನ್ನು ನಾನು ಸಜೆಸ್ಟ್ ಮಾಡಿದ್ದೇನೆ. ಇದನ್ನು ನೀವು ಮಾಡಿರ್ತಕ್ಕಂಥ ಒಳ್ಳೆಯ ಕಾರ್ಯಕ್ರಮ. ಇದನ್ನು ಇನ್ನೂ ಇದೇ ರೀತಿ ಇನ್ನೂ ಹೆಚ್ಚೆಚ್ಚಿಗೆ ಬೆಳವಣಿಗೆ ಮಾಡಿರಿ. ಈ ನಮ್ಮ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದವರೆಗೂ ನೀವು ಇದನ್ನು ಮಾಡಿದ್ರೆ ಇನ್ನೂ ಹೆಚ್ಚಿನ ನಿಮ್ಮ ಹೆಸರು ಬರ್ತಾ, ಇದರಿಂದ ನಿಮ್ಮ ಒಳ್ಳೆ ಕೀರ್ತಿ ಬರ್ತಾ. ಏನ್ರಿ, ಇದಕ್ಕೆ ದುಡ್ಡು ಮುಖ್ಯ ಅಲ್ಲ. ಇದಕ್ಕೆ ಏನಾಯ್ತು ಅಂದರೆ ಸರ್ವಿಸ್ ಮುಖ್ಯ. ನಿಮ್ಮ ಸರ್ವಿಸು ಇದೇ ರೀತಿ ಮುಂದುವರಿಸಿದ್ರೆ ಅಂದ್ರೆ ಇನ್ನೂ ನಿಮ್ಗೆ ಒಳ್ಳೆ ಹೆಸರು ಬರ್ತಂತ ನನ್ನ ಅಭಿಪ್ರಾಯ. ನೀವು ಭಾಳಷ್ಟು ನೋಡಿದ್ರಿ ಕಾರ್ಯಕ್ರಮಗಳು. ನೋಡಿ ಇದು ಈ ಕಾರ್ಯಕ್ರಮ ಹೇಗೆ ಅನಿಸ್ತದೆ? ಈ ಕಾರ್ಯಕ್ರಮ ಅದೇ ಹೇಳ್ತೀನಲ್ಲ, ಈ ಕಾರ್ಯಕ್ರಮ ತುಂಬ ಇಷ್ಟವಾದ ಕಾರ್ಯಕ್ರಮ. ಇದು ಎಲ್ಲರೂ ಇಷ್ಟಪಡ್ತಾರೆ, ನಾನೊಬ್ಬ ಅಂತಲ್ಲ. ಈಗ ಎಷ್ಟು ಜನ ನಿಮ್ಗೆ 900-1000 ಜನ ನಿಮ್ಗೆ ಏನೈತೆ ಅಂದ್ರೆ ಬಂದಾರಲ್ಲ ಪೇರೆಂಟ್ಸು, ಅವರೆಲ್ಲರೂ ಲೈಕ್ ಮಾಡ್ತಾರೆ. ಅವರಲ್ಲೇ ಏನ್ರಿ ತಾಲೂಕಾ ಮಟ್ಟದಲ್ಲಿ ಎಲ್ಲರೂ ಲೈಕ್ ಮಾಡ್ತಾರೆ. ಇದು ಡಿಸ್ಟ್ರಿಕ್ಟ್ ಲೆವೆಲ್ಗೂ ಇದು ಮುಟ್ಟುತ್ತಂತ ನನ್ನ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ಹುಡುಗರನ್ನ ಸ್ವ ಇಚ್ಛೆಯಿಂದ ಕರ್ಕೊಂಡು ಬರ್ತಾರೆ ಎಕ್ಸಾಮಿಗೆ ನೆಕ್ಸ್ಟ್ ಟೈಮ್ ಕಂಡಕ್ಟ್ ಮಾಡಿದ್ರೆ? 100%, 100% ಕರ್ಕೊಂಬರ್ತೀವಿ. 100% ಅಲ್ಲ, ನಾವು ಒಬ್ಬರೇ ಅಲ್ಲ, ನಮ್ಮ ಆಜು ಬಾಜು ನಮ್ಮ ಸಬಾರ್ಡಿನೇಟ್ಸ್ ಇನ್ನು ಯಾರು ಇರ್ತಾರೆ ಅವರೆಲ್ಲರಿಗೂ ನಾವು ಇದನ್ನು ಮುಂದೆ ಸಲಹೆ ಕೊಡ್ತೀವಿ. ಈ ರೀತಿ ನೀವು ಮುಂದುವರ್ಸಿ ಮಕ್ಕಳಿಗೆ ಜನರಲ್ ನಾಲೆಜ್ ಬೆಳೀತೆ. ಇದರಿಂದ ಏನು ಈಗ ಏನೈತೆ ಅಂದ್ರೆ ಕೋರ್ಸ್ ಸಬ್ಜೆಕ್ಟ್ಸ್ ಅಷ್ಟೇ ನಿಮ್ಮ ಸ್ಕೂಲ್ನಾಗ ನಡೀತಾವೆ. ಸಬ್ಜೆಕ್ಟ್ ಇದು ನಿಮ್ಗೆ ಅದನ್ನಷ್ಟೇ ನಾಲೆಜ್ ಕೊಡ್ತಾರೆ ಎಲ್ಲ ಸ್ಕೂಲ್ ಒಳಗೆ.
ಬಟ್ ಈ ಜನರಲ್ ನಾಲೆಜ್ ಯಾರು ಕೊಡಂಗಿಲ್ಲ. ಸೊ ಅದ್ರ ಸಲುವಾಗಿ ಜನರಲ್ ನಾಲೆಜ್ ನೀವು ಈ ಹುಡುಗ ಗೆಲ್ಬೋದು ಸೋಲ್ಬೋದು, ದಟ್ ಈಸ್ ಸೆಕೆಂಡ್ರಿ ಏನು ಸರ್. ಬಟ್ ನಾಲೆಜ್ ಬೆಳೆಸಬೇಕಪ್ಪ ಅಂದರೆ ಇಂಥದ್ರಲ್ಲಿ ಕಾಂಪಿಟೇಷನ್ ಎಕ್ಸಾಮ್ನಲ್ಲಿ ಅವು ಅಟೆಂಡ್ ಆಗಬೇಕು, ಕಂಪಲ್ಸರಿ ಅಟೆಂಡ್ ಆಗಬೇಕು. ಥ್ಯಾಂಕ್ ಯು. ಯಾವ ಊರ್ಲಿಂದ ಬಂದಿರಿ ಸರ್? ಚಿಕ್ಕೇರ್ದಾಳ ಸರ್. ಚಿಕ್ಕೇರ್ದಾಳ. ಹೌದು ಸರ್. ಏನು ಮಾಡ್ತಾ ಇದ್ರಿ ನೀವು? ನಾವು ಗ್ರಾಮ ಪಂಚಾಯತ್ ಮೆಂಬರ್ ಇದ್ದೀನಿ ಸರ್. ಓಕೆ. ನಿಮ್ಮ ಮಗಳು ಕಾಂಪಿಟೇಷನ್ ಮಾಡ್ಯಾಳ? ನಮ್ಮ ಅಕ್ಕನ ಮಗಳು ಸರ್, ನಮ್ಮ ಸೊಸೆ ಸರ್. ಎಷ್ಟನೇ ಕ್ಲಾಸ್ ಸರ್? 8ನೇ ತರಗತಿ ಸರ್. 8ನೇ ತರಗತಿ. ಏನು ಹೆಸರು? ನಿರಪದೇಶ್ವರ ಪ್ರೌಢಶಾಲೆಯಲ್ಲಿ ಸರ್. ಕಲ್ಪನಾ ದುರ್ಗಪ್ಪ ಸರ್. ಓಕೆ. 45 ಮಾಡ್ಯಾಳ ಸರ್. ಓಕೆ. ಚಲೋ ಆಯ್ತು ಸರ್. ಈ ಕಾರ್ಯಕ್ರಮ ಅಗದಿ ಎಲ್ಲ ನನಗೆ ಸಂತೋಷ ಆಗೈತೆ ಸರ್. ನಾನು ಇದನ್ನ ಒಂದು ಮಾಹಿತಿ ತಿಳ್ಕೊಂಡು ನಮ್ಮ 3 ಲಕ್ಷ ಒಂದು 10-12 ಹುಡ್ರನ್ನ ನಾನು ಅದೇ ಮಾಡಿದ್ದೆ ಸರ್. ಓಕೆ. ಓಕೆ ಸರ್. ಆ ಹುಡ್ರನ್ನ ನಮಗೆ ಭಾಳ ಇದಾವೆ ಸರ್. ಹಿಂಗಾಗಿ ಎಲ್ಲ ನೆಕ್ಸ್ಟ್ ಇದಾದ್ರೆ ಶಿಕ್ಷಣಕ್ಕೆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಶಿಕ್ಷಣಕ್ಕೆ ಹೆಲ್ಪ್ ಆಗ್ತದೆ ಅಂತಾರೆ? ಪೂರ 100% ಸರ್. ಚಲೋ ಆಯ್ತೈತ್ರಿ. ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ಭಾರತಿ ಅಂತ. ಭಾರತಿ. ಯಾವ ಊರ್ಲಿಂದ ಬಂದಿದ್ದೀರಿ? ಲಿಂಗ್ಸ್ಕೂಲ್. ನಿಮ್ಮ ಮಗಳು ಸೆಲೆಕ್ಟ್ ಆಗಿದ್ದಾಳೆ? ಮಗ ಸರ್. 5th ಕಂಪ್ಲೀಟ್ ಆಗಿ ಈ ವರ್ಷ ಸಿಗ್ತಾವನು. 6th ಸ್ಟ್ಯಾಂಡರ್ಡ್. ಓಕೆ. ಹೇಗೆ ಏನು ಅನಿಸ್ತದೆ ಮೇಡಮ್ ಇದ್ರ ಬಗ್ಗೆ ನಿಮಗೆ? ಏನೋ ಒಂಥರ ಒಳ್ಳೆ ಚೆನ್ನಾಗಿ ಅನಿಸ್ತದ. ಆ ಒಂದು ಈ ವಯಸ್ಸಿಗೆ 900 ಜನದಲ್ಲಿ ಏನೋ ಸೆಲೆಕ್ಟ್ ಆಗ್ಯಾರ ಅಂದ್ರೆ ಒಂಥರ ಖುಷಿ ಅನಿಸುತ್ತೆ. ಇನ್ ಕಾಲದಲ್ಲಿ GK ಏನಾದ್ರು ಇರ್ಬೇಕು ಮಕ್ಕಳಿಗೆ. ಪಠ್ಯ ಪುಸ್ತಕದಿಂದ ಎಷ್ಟು ಅವಶ್ಯಕತೆನೋ ಅಷ್ಟೇ ಅವಶ್ಯಕತೆ GK ಕ್ವಶನ್ಸ್ ಅಲ್ಲಿ. ಈಗೆಲ್ಲ ಈಗಿನ ಕಾಲದಾಗ ಜಗತ್ತಿನಲ್ಲಿ ಬುಕ್ಕಿಂದ ಎಷ್ಟು ವ್ಯಾಲ್ಯೂ ಇದ್ದು GK ಕ್ವಶನ್ಸ್ ಅಷ್ಟೇ ವ್ಯಾಲ್ಯೂ ಐತಿ. ಯಾಕಂದ್ರೆ ಯಾವುದೋ ಅಷ್ಟು ಸುಲಭವಾಗಿ ಬರಲ್ಲ ಜಾಬ್ಗಳು. ಮೊದಲು GK ಕ್ವಶನ್ಸ್ ನಾವು ಇದು ಮಾಡ್ಲಿಕ್ಕೆ ಎಕ್ಸಾಮ್ಗಳು ಇದ್ದೇ ಇರ್ತಾವ. ಈಗ ಒಂಥರ ಖುಷಿ ಆಗುತ್ತೆ ಅಷ್ಟೇ. ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಇದು ಇದೆಯಲ್ಲ ಪ್ರಶ್ನೆ ಪತ್ರಿಕೆ, ಅದು ಎಷ್ಟು ಉಪಯೋಗ ಆಗ್ಬೋದು ಹುಡುಗರು? ಉಪಯೋಗ ಇರ್ಬೇಕು ಸರ್ ಅದ ರೀತಿ. ಯಾಕಂದ್ರೆ ಕೆಲವರು ಇಂಗ್ಲೀಷ್ ಮೀಡಿಯಮ್ದು ಇರ್ತಾರೆ, ಕನ್ನಡ ಮೀಡಿಯಮ್ದು ಇರ್ತಾರೆ. ಕನ್ನಡ ಮೀಡಿಯಮ್ದು ಕೆಲವರು ಗೌರ್ಮೆಂಟ್ ಸ್ಕೂಲ್ ಕೆಲವೊಬ್ರು ಇಂಗ್ಲೀಷ್ ಬರೋದಿಲ್ಲ, ಅವ್ರಿಗೆ ಕನ್ನಡದ ಅವಶ್ಯಕತೆ ಇರ್ತೈತಿ. ಪೂರ ಎಲ್ಲ ಹುಡುಗರು ಎಲ್ಲದಕ್ಕೂ ಪರ್ಫೆಕ್ಟ್ ಇರೋದಿಲ್ಲ. ಕನ್ನಡ ಇಂಗ್ಲೀಷ್ ಎರಡು ಇದ್ರೇನೆ ಒಳ್ಳೇದು ಅನಿಸ್ತದೆ. ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು? ಬಸಮ್ಮ ಸರ್. ಎಲ್ಲಿಂದ ಬಂದಿರೋದು? ನಾಗರಾಳ್ ಸರ್. ನಾಗರಾಳಿಂದ. ಏನು ಮಾಡ್ತಾ ಇದ್ರಿ ಮೇಡಮ್ ನೀವು? ಸರ್ ನಾನು ಟೀಚರ್ ಸರ್. ಓಕೆ. ಓಕೆ. ಮೇಡಮ್ ಏನು ಅನ್ಸುತ್ತೆ ನೀವು ಟೀಚರ್ ಆಗಿ ಈ ಶಿಕ್ಷಣದ ಒಂದು ಪ್ರೋಗ್ರಾಮ್ ನಿಮಗೆ ಹೇಗೆ ಅನ್ಸುತ್ತೆ ಸರ್? ಈ ಸ್ಪರ್ಧಾ ಯುಗದೊಳಗೆ ಇದು ಬಹಳ ಅವಶ್ಯಕತೆ ಅನಿಸುತ್ತೆ ಸರ್ ನನಗೆ. ಯಾಕಂದರೆ ಇವತ್ತು ಸ್ಪರ್ಧೆಗೆ 5ರಿಂದನೇ ಭಾಗವಹಿಸ್ತಾ ಇದ್ದಾರ ಅಂತಂದ್ರೆ ಇದು ಭಾಳ ಹೆಮ್ಮೆಯ ವಿಷಯ ಸರ್. ಇದು ನವೋದಯ ಹಿಂಗೆಲ್ಲ ಎಕ್ಸಾಮ್ ನಡೆಸ್ತಾರೆ ಸರ್. ಆದರೆ ಅದ್ರ ಜೊತೆಗೆ ಮಕ್ಕಳು ಈ 1,000 ವಿದ್ಯಾರ್ಥಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಇವತ್ತು ಸೆಲೆಕ್ಟ್ ಆಗಿ ಬಂದಿದ್ದಾರಂತ ತುಂಬ ಖುಷಿಯಾದ ವಿಷಯ ಸರ್. ಎಷ್ಟು ಹುಡುಗರು ಸೆಲೆಕ್ಟ್ ಆಗ್ಯಾರ ಮೇಡಮ್ ನಿಮ್ಮ ಹುಡುಗರು? ಸರ್ ನಮ್ಮ ನಾಗರಾಳದಿಂದ ಪ್ರಿಲಿಮ್ಸ್ಗೆ 22 ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಿದ್ದೀವಿ ಸರ್, ಕ್ರಷರ್ ಮಾಡಿಕೊಂಡು. ಅದರೊಳಗೆ 7 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ಯಾರ ಸರ್. ಆ 7 ವಿದ್ಯಾರ್ಥಿಗಳಲ್ಲಿ ನಮ್ಮ ಮಕ್ಕಳು 2 ವಿದ್ಯಾರ್ಥಿಗಳು ಬಂದಾರ ಸರ್. ಇವಾಗ ಮೇನ್ಸ್ಗೆ 2. ನನ್ನ ಮಗಳು ಒಬ್ಬಕ್ಕೆ 9th ಇದ್ದಾಳೆ ಸರ್, ಒಬ್ಬಕ್ಕೆ 7th ಇದ್ದಾಳೆ. 2 ಬಂದಿದ್ದಾರೆ ಸರ್. ನನಗೆ ತುಂಬ ಖುಷಿ ಆಯ್ತು ಸರ್. ಹಾಟ್ ಸೀಟಿಗೆ ಹೋಗ್ಬೋದು ಹಾಗಾದ್ರೆ ನಿಮ್ಮ ಮಕ್ಕಳೆಲ್ಲ? ಸರ್ ಪ್ರಯತ್ನ ಮಾಡಿದಾರೆ ಸರ್. ಇವಾಗ ರಿಸಲ್ಟ್ ನೋಡಬೇಕು. ಅವಳಿಗೆ ಇದೆ ಸರ್, ಡೇರಿಂಗ್ ಹೇಳ್ತಾಳೆ, ನೋಡ್ಬೇಕು ಸರ್. ಮೇಡಮ್ ತಮ್ಮ ಹೆಸರು? ಮೇನಕ್ಕ ಅಂತಾರೆ. ಎಲ್ಲಿಂದ ಬಂದಿರಿ ಮೇಡಮ್? ನಾವು ಲಿಂಗ್ಸ್ಕೋರಿಂದ. ಯಾರು ಮಗು ಇದ್ದಾನ ನಿಮ್ಮ ಮಗನು? ಇಲ್ಲ, ನಮ್ಮ ಅಕ್ಕನ ಮಗ ರೀ. ನಿಮ್ಮ ಅಕ್ಕನ ಮಗ? ಹಾಂ ಸರ್. ಎಷ್ಟು ಸ್ಕೋರ್ ಮಾಡಿದ ಮೇಡಮ್ ಫಸ್ಟ್? ಔಟ್ ಆಫ್ ಔಟ್ ರೀ, 50 ರೀ. ಹೌದಾ? ಏನು ಹೆಸರು? ಭರತ್ ಪಾಟೀಲ್ ಅಂತ. ಭರತ್ ಪಾಟೀಲ್. ಓಕೆ. ನಿಮಗೆ ಹೇಗೆ ಅನಿಸ್ತು ಮೇಡಮ್ ಇದು? ಈ ಒಂದು ಚಿನ್ನದ ನಾಡಿನಲ್ಲಿ ಒಂದು ಇದು ಲಕ್ಷಾಧಿಪತಿ ಅಂತ ಕಾರ್ಯಕ್ರಮ ಒಂದು ಅದ್ಭುತವಾಗಿರ್ತಕ್ಕಂಥದ್ದೇ ಅಂತ ಹೇಳ್ಬೋದು. ಈ ಒಂದು ಕೋಟ್ಯಾಧಿಪತಿ ಅಂತ ಕೇಳಿದ ಮೇಲೆ ಇದು ಲಕ್ಷಾಧಿಪತಿ ಅಂತ ಕೇಳಿದ ಮೇಲೆ ನಮ್ಮ ಮನೆ ನಮ್ಮ ಅಕ್ಕನ ಮಗನೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅವನಲ್ಲೇ ಈ ಒಂದು ಪಾರ್ಟಿಸಿಪೇಟ್ ಮಾಡ್ಬೇಕನ್ನೋ ಒಂದು ಮನೋಭಾವನೆ ಬಂತು. ಸೊ ನಮಗೂ ಇದರಲ್ಲಿ ಯಾಕಂದರೆ ನಾವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ತುಂಬಾ ಬರೆದಿದ್ದೀವಿ. ಎಷ್ಟೋ ಗೊತ್ತಿರೋ ಆನ್ಸರ್ ಕೂಡ ಭಾಳಷ್ಟು ಮಿಸ್ಟೇಕ್ ಮಾಡಿದ್ದೀವಿ ಕೂಡ. ಅವನು ಔಟ್ ಆಫ್ ಔಟ್ ತೊಗೊಂಡಿರೋದು ನೋಡಿ ನಮಗೆ ತುಂಬಾ ಖುಷಿ ಅನಿಸ್ತು ಸರ್. ಆಲ್ಮೋಸ್ಟ್ ಈಗ 87 ಮಕ್ಕಳು ಪಾಸ್ ಆಗಿದ್ದಾರೆ ಅಂದಮೇಲೆ ನೋಡಿದೆ ನಾ ಮಾರ್ಕ್ಸ್ ಎಲ್ಲ. ಆಲ್ಮೋಸ್ಟ್ 45 ಅಬೋವ್ ತೊಗೊಂಡಿದ್ದಾರೆ ಅಂದಮೇಲೆ ತುಂಬಾ ಗ್ರೇಟ್ ಅನಿಸುತ್ತೆ. ಅವ್ರಿಗೆ ಹೋಲಿಸಿದ್ರೆ ನಾವು ಎಷ್ಟು ಮಿಸ್ಟೇಕ್ ಮಾಡ್ತಿದ್ವಲ್ಲ ಅಂತ ನಮ್ಗೆ ಅನ್ಸುತ್ತೆ. ನಿಮ್ಮ ಕಾಲದಲ್ಲಿ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ ಇದ್ವಾ ಮೇಡಮ್? ಇಲ್ಲ ಸರ್, ಈ ಥರ ನಮ್ಗೆ ಮಾಡಿಲ್ಲ ಬಿಡಿ ಸರ್. ನಾವು ಏನು ಡಿಗ್ರಿ ಆದ್ಮೇಲೆ ಬರ್ದಿರ್ತಕ್ಕಂಥ ಇವೆಲ್ಲ ಎಕ್ಸಾಮ್ಗಳನ್ನ. ಈ OMR ಶೀಟ್ ಕೊಡ್ತಾ ಇದಾರೆ, OMR ಶೀಟ್ಲಿಂದ ಏನು ಅನುಕೂಲ ಆಗ್ತದೆ? ಓಕೆ ಸರ್, ಅವ್ರಿಗೆ ಸ್ಪರ್ಧಾತ್ಮಕ ಮನೋಭಾವನೆ ಬರುತ್ತೆ. ಬಟ್ ಈ ರೀತಿಯಾಗಿ ಮುಂದೆ ನಾವು ಈ ಥರನೂ ಫೇಸ್ ಮಾಡಬೇಕು ಅನ್ನೋದು ಈಗಿನಿಂದನೇ ನಾಲೆಜ್ ಬರ್ತಾ ಇದೆ, ಬಂದಿದೆ ಕೂಡ. ನಾವು ಹೇಳ್ತೀವಲ್ಲ ಸರ್, ನಾವೇ ಎಷ್ಟೋ ಮಿಸ್ಟೇಕ್ ಮಾಡಿದ್ದೀವಿ. OMR ಅಲ್ಲಿ ಫಿಲ್ ಮಾಡಬೇಕಾದ್ರೆ ಗೊತ್ತಿರೋ ಆನ್ಸರ್ ಕೂಡ ಎಷ್ಟೋ ಮಿಸ್ಟೇಕ್ ಮಾಡಿದ್ದೀವಿ. ಮಕ್ಕಳಲ್ಲಿ ತುಂಬ ನಾಲೆಜ್ ಬಂದಿದೆ. ಇನ್ನೂ ಕೂಡ ಇದೇ ರೀತಿಯಾಗಿ ಕಂಟಿನ್ಯೂ ಆಗಿದೆ, ಪಾರದರ್ಶಕವಾಗಿ ನಡಲೇಬೇಕು. ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು. ಬರ್ರಿ ಸರ್, ತಮ್ಮ ಹೆಸರು ಮೇಡಮ್? ಮಮತಾ ಅಂತ. ಎಲ್ಲಿಂದ ಬಂದಿರಿ ಮೇಡಮ್? ಲಿಂಗ್ಸೂರಿಂದ.
ಏನು ಕೆಲಸ ಮಾಡ್ತಿದ್ದೀರಿ ನೀವು? ನಾವು ಟೀಚರ್ಸ್. ಟೀಚರ್ ಇದ್ದೀರಾ? ಓಕೆ ಮೇಡಮ್ ಈ ಎಕ್ಸಾಮ್ ಹೇಗೆ ಅನಿಸ್ತದೆ? ತುಂಬ ಚೆನ್ನಾಗಿದೆ ಸರ್. ನಮ್ಮ ಮಕ್ಕಳು ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ. ಚೆನ್ನಾಗಿ ಇದೊಂದು ಒಳ್ಳೆಯ ಅವಕಾಶ ಅನ್ಕೊತೀನಿ. ಮಕ್ಕಳ ನಾಲೆಜ್ ಹೊರಗೆ ತರಕ್ಕೆ ಒಳ್ಳೆ ರೀತಿ ನಡೆಸ್ತಾ ಇದ್ದಾರೆ. ಮೇಡಮ್ ನಿಮ್ಗೆ ಈ ಎಕ್ಸಾಮ್ ಪಾರದರ್ಶಕವಾಗಿ ನಡೀತದೆ ಅಂತ ಅನಿಸ್ತದ? ಆಗ್ತಾ ಇದೆ ಸರ್, ಚೆನ್ನಾಗಿ ಆಗ್ತಾ ಇದೆ ನೋಡಿ. ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಅನ್ಕೊತಿದ್ದೀನಿ ಸರ್. ನಿಮ್ಮ ಮಗು ಸೆಲೆಕ್ಟ್ ಆದಾಗ ಏನು ಅನಿಸ್ತಿದೆ ಮೇಡಮ್? ಪ್ರೌಡ್ ಆಯ್ತು ಸರ್, ತುಂಬ ಪ್ರೌಡ್ ಆಯಿತು. ಇಷ್ಟು ಒಳಗೆ ಚೆನ್ನಾಗಿ ಈ ಥರ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ದಿಲ್ಲ. ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ಬೇಕನ್ನೋದು ಒಳ್ಳೆ ಮಾರ್ಗವಾಯ್ತು ಅವ್ರಿಗೆ ಅಂತ ನನಗನ್ನಿಸ್ತು. ಮುಂದಿನ ದಿನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಕೆ ಅನುಕೂಲ ಆಗ್ತದೆ ಅಂತಾರೆ ಈ ಥರ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ರೆ? ಖಂಡಿತ ಸರ್, ಆಗುತ್ತೆ ಸರ್, ಆಗುತ್ತೆ. ಅವ್ರಿಗೂ ಯಾವ ರೀತಿ ಇದೆ ಅನ್ನೋದೊಂದು ನಾಲೆಜ್ ಬೆಳೀತೆ ಅಂತ ನಾನು ಅನ್ಕೊತೀನಿ ಸರ್. ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತಾನೋ ಬಿಡ್ತಾನೋ ಸೆಕೆಂಡ್ರಿ, ಆದರೆ ಇದರಿಂದ ಅವರಿಗೆ ಉಪಯೋಗ ಇದೆ ಅಂತ ನಾವು ಹತ್ರ ಕಾನ್ಫಿಡೆನ್ಸ್ ಇದೆ. ನಿಮ್ಗೆ ಹಾಟ್ ಸಿಟಿಗೆ ಬರೋ ಒಂದು ಆಸೆ ಐತೆ ನಿಮ್ಮ ಮಗಂದು? ಇದೆ ಸರ್, ಯಾರಿಗಿರಲ್ಲ, ಅವ್ರಿಗೂ ಇದೆ. ಫಸ್ಟ್ ಅವನಿಗೆ ನಾಲೆಜ್ ಪ್ರಕಾರ ಅವನು ಆಗುತ್ತಂತ ನಾವು ಇದೆ ಸರ್. ಅಲ್ಲ, ನಿಮ್ಮ ಅಭಿಪ್ರಾಯ ಹೆಂಗ? ಇವರು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದಾರಲ್ಲ, ಇದರಿಂದ ನಾಲೆಜ್ ಕ್ರಿಯೇಟ್ ಆಗ್ತದ ಏನು? ಇದು ಕಾಂಪಿಟೇಟಿವ್ ದುಡ್ಡಿನಗೋಸ್ಕರ ಕಾಂಪಿಟೇಷನ್ ಮಾಡಿದ್ರೆ ಅಥವಾ ನಾಲೆಜ್ಗೋಸ್ಕರ ಕಾಂಪಿಟೇಷನ್? ಇಲ್ಲ ಸರ್, ದುಡ್ಡಿನಗೋಸ್ಕರ ಅಂತಲ್ರಿ, ಅವಳು ನಾಲೆಜ್ಗೋಸ್ಕರ ಸರ್. ನಾಲೆಜ್ಗೋಸ್ಕರನೇ ಈಗ ಕಾಂಪಿಟೇಟಿವ್ ಇದಕ್ಕೆ ಅವನು ತಾವೇ ಹೇಳಿದ್ದಾನೆ ಸರ್. ಅವನಿಗೆ ಆಸೆ ಲಕ್ಷ್ಯ ಇದು ಕೋಟ್ಯಾಧಿಪತಿಗೆ ಯಾವ ರೀತಿ ಹೋಗ್ಬೇಕು ಮಮ್ಮಿ ಅಂತ ಅವಾಗ್ಲಿಂದ ತುಂಬ ಕೇಳ್ತಾ ಇದ್ದ ಸರ್. ಅವನ್ನ ಹೇಳ್ತಿದ್ದ, ಇದು ಮಾಡಪ್ಪ ಚೆನ್ನಾಗಿ ಓದು ಅಂತ ಹೇಳ್ತಿದ್ವಿ. ಇದು ಬರೋಣ ಅವ್ನು ತುಂಬ ಉತ್ಸಾಹ ಅದ ಸರ್. ಇಲ್ಲ ಮಮ್ಮಿ ನಾನು ಈ ಸತ ಹೋಗ್ಬೇಕು, ನೀನು ಹೆಂಗನ ಇದು ಮಾಡು ಅಂತ ಅಂದಾಗ ಇದು ಮಾಡಿ ತಾನೇ ಎಲ್ಲ ಇದು ಮಾಡ್ಕೊಂಡಿದ್ದಾನೆ ಸರ್. ಎಲ್ಲ ಪ್ರಿಪೇರ್ ಆಗಿ ಇದು ಆಗಿದ್ದಾನೆ ಸರ್. ಇದರಲ್ಲಿ ಏನಾರ ಚೇಂಜಸ್ ಮಾಡ್ಬೇಕು ಅನಿಸ್ತದ ನಿಮ್ಗೆ? ಏನಿಲ್ಲ ಸರ್, ಹಂಗೇನಿಲ್ಲ, ಎಲ್ಲ ಚೆನ್ನಾಗಿ ನಡ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಯಾವುದೇ ರೀತಿ ಇದರಲ್ಲಿ ಏನು ಎರಡು ಮಾತಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು. ನಮ್ಮ ತಮ್ಮ ಹೆಸರು? ಲಕ್ಷ್ಮೀ. ಯಾವ ಊರ್ಲಿಂದ ಬಂದಿರಿ ಮೇಡಮ್? ಲಿಂಗಸೂರಿಂದ ಬಂದೇರಿ. ಲಿಂಗಸೂರು. ನಿಮ್ಮ ಮಗುಗೆ ಸೆಲೆಕ್ಟ್ ಆಗಿದೆ ಎಕ್ಸಾಮ್ಗೆ? ಸೆಲೆಕ್ಟ್ ಆಗಿದೆ. ಎಷ್ಟನೇ ಕ್ಲಾಸ್? 6ನೇ ಕ್ಲಾಸ್. ಹೆಂಗೆ ಚಲೋ ಬರೀತದೇನ? ಚಲೋ ಬರಿತೇನಂತ ನಮ್ಗೆ ಭರವಸೆ ಐತ್ರಿ. ಓದ್ತಾನೆ ಬರಿತೇನೆ. ನಮಗೇನು ಇದ್ದೇ ಇಲ್ಲ ರೀ, ನಾವು ಹೇಳ್ಕೊಡಂಗಿಲ್ಲ. ತನಗೆ ತಾನೇ ಕುಂತು ಬರಿತೇನೆ. ತಾನೇ ಯಾವುದನ್ನ ಇದ್ರೆ ಬರಿಬೇಕು ಓದ್ಬೇಕಂತ ತಾನೇ ಮೂಡ್ ತಗೊಂತಾನೆ ರೀ. ಬರಿತೇನೆ, ಓದ್ತಾನೆ. ಥ್ಯಾಂಕ್ ಯು. ಮೇಡಮ್ ತಮ್ಮ ಹೆಸರು? ಸುಜಾತ. ಎಲ್ಲಿಂದ ಬಂದಿರಿ ಮೇಡಮ್? ಮುದಗಲ್ಲಿಂದ ಸರ್. ಮುದಗಲ್ಲಿಂದ. ಯಾವ ಅಪ್ಪು ವಿದ್ಯಾಧಾಮ ಸಂಸ್ಥೆ ರೀ. ಸ್ಕೂಲ್ ಇಲ್ಲಿ ಲಿಂಗಸೂರು ಆದರ್ಶ ಸ್ಕೂಲ್. ಆದರ್ಶ ಸ್ಕೂಲ್. ಎಷ್ಟನೇ ಕ್ಲಾಸ್ ಮೇಡಮ್? ಸೇರಿದ ಮಾತ್ರ ಅಪ್ಪು ವಿದ್ಯಾಧಾಮದಿಂದ ಬಂದಿದ್ದಾನೆ. 7ನೇ ಕ್ಲಾಸು 8ನೇ ಕ್ಲಾಸ್. ಇಲ್ಲ, ಯಾವ ಎಷ್ಟನೇ ತರಗತಿ? 7ನೇ ಕ್ಲಾಸು 8ನೇ ಕ್ಲಾಸು. ನಿಮಗೆ ಹೆಂಗೆ ಅನಿಸ್ತು ಮೇಡಮ್ ಈ ಪ್ರೋಗ್ರಾಮ್? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್, ತುಂಬ ಖುಷಿ ಆಯ್ತು ಸರ್. ಇಂಥ ಮಕ್ಕಳಿಗೆ ಮುಂದೆ ಮಕ್ಕಳು ಯೂತ್ ಇದು ಐಕಾನ್ ಆಗುತ್ತೆ ಸರ್. ಮಕ್ಕಳಿಗೆ ಈ ರೀತಿ ಒಳ್ಳೆ ಪ್ರೋಗ್ರಾಮ್ ಬರ್ಬೇಕನ್ಸ. ಮತ್ತೆ ಇನ್ನೂ ಬರ್ಬೇಕು ಸರ್, ಜಾಸ್ತಿ ಬರ್ಬೇಕಿನ್ನ ಮಕ್ಕಳಿಗೆ ಮುಂದಕ್ಕೆ ಎಕ್ಸಾಮ್ ಇಂಥ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ಕೆ ತುಂಬ ಅನುಕೂಲ ಆಗುತ್ತೆ ಸರ್. ಅನುಕೂಲ ಆಗ್ತದೆ ಅಂತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕ್ಲಾಸಿಗೆ ಅಷ್ಟೇ ಇಲ್ಲದೆ ಇಷ್ಟು ಹುಡುಗರು ನೋಡ್ತಾರಲ್ಲ ಅವರು, ಇಷ್ಟು ಹುಡುಗರು ಬಂದ್ರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ, ನಾವು ಬರೀಬೇಕು. ಬರೀ ಕ್ಲಾಸಿಗೆ ಫಸ್ಟ್ ಬರೋದಲ್ಲ, ಇಷ್ಟೆಲ್ಲ ಸಾವಿರಾರು ಮಕ್ಕಳ ನಡುವೆ ಬರೀತಾರಲ್ಲ, ಅದು ಮೇನ್ ಅವರಿಗೆ. ಸರ್ ಬರ್ರಿ ಸರ್. ನನ್ನ ಹೆಸರು ಅಮರೇಶ್ ವೆಂಕಟಾಪುರ ಅಂತೇಳಿ. ನಾನು ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೀನಿ. ಎಲ್ಲಿ ಮಾಡ್ತೀರಿ ಸರ್? ಲಿಂಗಸೂರಿನಲ್ಲಿ. ನಮ್ಮ ಮಕ್ಕಳು ಒಬ್ಬನು 9th, ಒಬ್ಬನು 6ನೇ ಕ್ಲಾಸು. ಇಬ್ಬರು, ಒಬ್ಬ 46 ತಗೊಂಡಿದ್ದಾನೆ, ಒಬ್ಬ 45 ತೆಗೆದುಕೊಂಡಿದ್ದಾನೆ. ಸ್ಕೂಲ್ ಸರ್? ಒಬ್ಬನು ಆದರ್ಶ ಸ್ಕೂಲ್ ಸರ್, 9ನೇ ತರಗತಿ. ಇನ್ನೊಬ್ಬನು PBS ಸ್ಕೂಲು, ಚಿಕ್ಕವನು. ಸರ್, ನೀವೊಬ್ಬ ಶಿಕ್ಷಕರಾಗಿ ಈ ಪ್ರೋಗ್ರಾಮ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಇಲ್ಲ, ನಿಜವಾಗ್ಲೂ ಅಂತಂದರೆ ಭಾಳಷ್ಟು ಖುಷಿ ಆಯಿತು. ಇದರಲ್ಲಿ ಆಯೋಜಕರಾಗಿ ನಿಮ್ಮ ಟೀಮ್ನಲ್ಲಿ ಇದನ್ನಲ್ಲ ಗುರುರಾಜು ಮತ್ತು ನಾವೆಲ್ಲ ಡಿಗ್ರಿ ಕ್ಲಾಸ್ಮೇಟ್ಸ್ ನಾವೆಲ್ಲ ನೋಡಿ ಖುಷಿ ಆಯಿತು. ಯಾಕಂತಂದರೆ ಆಮೇಲೆ ನಮ್ಮ ಮಕ್ಕಳು ಆದರ್ಶ ಸ್ಕೂಲು ಓದೋತಕ್ಕಂಥ ಅವಂಥ ಪಾಪ್ಲೆಟ್ಸ್ ತಗೊಂಬಂದು ಅವತ್ತೇ ನಾನು ಗುರುರಾಜಿಗೆ ಮಾತಾಡಿ ಅವತ್ತೇ ಅಪ್ಲಿಕೇಶನ್ಗೆ ಏನಪ್ಪ ದುಡ್ಡು ಇದು ಮಾಡಿದೆ. ಆಮೇಲೆ ಏನಂತಂದ್ರೆ ಅವತ್ತಿನಿಂದನೂ ಕೂಡ ಪ್ರಿಪೇರ್ ಆಗಿ ನಮಗಿಂತಲೂ ಕೂಡ ನಾವು ಇದು ಮಾಡ್ಬೋದು. ಆದರೆ ಇವತ್ತು ಜನ್ರೇಷನ್ ಏನಿದೆಯಲ್ಲ, ವಿದ್ಯಾರ್ಥಿಗಳು ಭಾಳಷ್ಟು ಕೂಡ ಒಬ್ರಿಗಿಂತ ಒಬ್ಬರು ವಿದ್ಯಾರ್ಥಿಗಳು ಒಳ್ಳೆಯ ಈ ರೀತಿಯಾಗಿ ಅವರಿಗೆ ಈಗಲೇ ಕಾಂಪಿಟೇಟಿವ್ ಎಕ್ಸಾಮ್ನ ಬಗ್ಗೆ ಇಷ್ಟು ತಿಳುವಳಿಕೆ ಬಂತಂತಂದರೆ ನಿಜವಾಗ್ಲೂ ಏನಪ್ಪ ಅಂದ್ರೆ ಮುಂದೆ ಪ್ರತಿಯೊಂದು ಎಕ್ಸಾಮ್ಗಳು ಏನಪ್ಪ ಅಂತಂದ್ರೆ OMR ಶೀಟ್ ನೀವು ನಿಜವಾಗ್ಲೂ ಈ ಥರ ಮಾಡ್ಬೇಕಂತಂದ್ರೆ ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕಂದ್ರೆ ಸಾಮಾನ್ಯವಾದದ್ದಲ್ಲ. ಆದರೆ ನಮ್ಮ ಲಿಂಗಸೂರು ತಾಲೂಕಿನಲ್ಲಿ
ನನಗೆ ಗೊತ್ತಿದ್ದ ಮಟ್ಟಿಗೆ ಏನಂತಂದರೆ ಇಲ್ಲಿ ಸುತ್ತಮುತ್ತಲು ಯಾರು ಕೂಡ ಈ ರೀತಿಯಾಗಿ ಮಾಡಿಲ್ಲ. ಆದರೆ ಇವತ್ತು ಎಲ್ಲರೂ ಬ್ಯುಸಿ. ಆದರೆ ಬ್ಯುಸಿಯ ಮಧ್ಯದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರವಾಗಿ ನೀವು ಏನು ಟೀಮ್ ಆಗಿ ಮಾಡಿದಿರಲ್ಲ, ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸರ್. ಇನ್ನೂ ಒಂದು ಇದರಲ್ಲಿ ಫೀಸ್ ಅಂತಂದು 200 ರೂಪಾಯಿ ಮಾಡ್ರೆ ಅದು ಹೇಗೆ ಅನಿಸ್ತಾ ಸರ್ ನಿಮ್ಗೆ? ಏನು ಮಾಡ್ಬೇಕು ಅನಿಸುತ್ತಾ, ಬ್ಯಾಡ್ ಅನಿಸುತ್ತಾ? ಇಲ್ಲ, ಯಾಕಂತಂದರೆ ಈಗ ಆ ಪ್ರಮಾಣ ಏನು ದೊಡ್ಡದಾಯ್ತಾ, ಏನು ಚಿಕ್ಕದಾಯ್ತಾ, ಏನು ಇನ್ನು ಕಮ್ಮಿ ಮಾಡಬೇಕಾಗಿತ್ತಾ, ಹೆಚ್ಚು ಮಾಡಬೇಕಾಗಿತ್ತಾ, ಏನು ಮಾಡೇಬಾರ್ದಾಗಿತ್ತಾ? ಅಲ್ಲ, ಈಗ ಎಂಟ್ರೆನ್ಸ್ ಫೀಸ್ ಅಂತೇಳಿ ಮಾಡಲೇಬೇಕು. ಯಾಕಂತಂದರೆ ಈಗ OMR ಸೀಟ್ ಅಂತ, ಆಮೇಲೆ ರೂಮ್ ಸೂಪರ್ವೈಸರ್ ಅಂತ, ಇವೆಲ್ಲ ಸಣ್ಣ ಪುಟ್ಟ ಖರ್ಚುಗಳು ಇರ್ತವೆ. ಹಾಗಾಗಿ ಮಾಡಿದ್ದು ಒಳ್ಳೆಯದು. ಯಾಕಂತಂದರೆ ಈ ದುಡ್ಡು ಏನಪ್ಪ ಅಂದ್ರೆ 1 ಲಕ್ಷ ರೂಪಾಯಿ ನೀವೇನು ಇಟ್ಟಿದ್ದೀರಲ್ಲ, ಆದರೆ ಇದೆಲ್ಲ ರಿಸ್ಕ್ ತಗೊಂಡು ಮಾಡೋದೇನು ಇದೆಯಲ್ಲ, ಒಂದಿಷ್ಟು ಜನ ಪಾಲಕರು ಹೇಳ್ಬೋದು ಈ ವರ್ಷ 900ಕ್ಕಿಂತ ಹೆಚ್ಚು ಹುಡುಗರಿದ್ದಾವೆ, ಅಲ್ಲೇ 200 ರೂಪಾಯಿ ಅಂತಂದ್ರೆ ಅಲ್ಲೇ 2 ಲಕ್ಷ ರೂಪಾಯಿ ಆಯಿತು ಅಂತೇಳಿ ಒಳ್ಳೇದು ಯೋಚನೆ ಮಾಡತಕ್ಕಂಥವ್ರು ಭಾಳ ಕಡಿಮೆ. ಆದ್ರೆ ಆ ರೀತಿಯಾಗಿ ಯೋಚನೆ ಮಾಡತಕ್ಕಂಥವ್ರು ಹೇಳಿದ್ರು ನಮಗೆ, ಆ ರೀತಿಯಾಗಿ ಯೋಚನೆ ಮಾಡಬಾರ್ದು. ಯಾಕಂದ್ರೆ ಇಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡತಕ್ಕಂಥದ್ದು ಏನಿದೆಯಲ್ಲ ಅದು ಭಾಳ ಕಷ್ಟ ಅನ್ನೋತಕ್ಕಂಥ ಮಾತುಗಳನ್ನ ನಾನು ಅವ್ರಿಗೆ ಹೇಳಿದೆ. ಅಲ್ಲ, ವಿದ್ಯಾರ್ಥಿಗಳಿಗೆ ನನಗೆ ಅನಿಸಿದ ಮಟ್ಟಿಗೆ ಆ 1 ಲಕ್ಷ ಅದು ಮುಖ್ಯ ಅಲ್ಲ, ಇದರಲ್ಲಿ ಭಾಗವಹಿಸಿ ಗೆಲ್ತಾರಲ್ಲ ಅದೇ ಮುಖ್ಯ. ಅದು ಕೋಟಿಗಿಂತ ಹೆಚ್ಚು. ಥ್ಯಾಂಕ್ ಯು ಸರ್. ಬರ್ರಿ ಸರ್. ಸರ್, ನಮ್ಮ ಹೆಸರು ಡಾಕ್ಟರ್ ಮಂತೇಶ್ ಅಂತೇಳಿ. ಯಾವ ಊರ್ಲಿಂದ ಬಂದಿದ್ರಿ ಸರ್? ಸರ್, ನಾವು ಮುದ್ಗಲ್ ರೀ. ಏನು ಮಾಡ್ತಿದ್ರಿ ಸರ್? ನಾವು ಟೀಚರ್ ಇದ್ದೀವಿ ರೀ. ಅಪ್ಪು ಅಂತ ಕೋಚಿಂಗ್ ಕ್ಲಾಸ್ ಇದ್ದೀರಿ, ಕೋಚಿಂಗ್ ಕ್ಲಾಸ್ ಟೀಚರ್ ಇದ್ದೀವಿ ಸರ್. ಎಷ್ಟು ಹುಡುಗರು ಭಾಗವಹಿಸಿದ್ರು ಸರ್ ನಿಮ್ಮ ಹುಡುಗರು? ನಮ್ಮದು ಮೊದಲಿಗೆ ಸರ್ ನಮ್ಮ 30 ಮಕ್ಕಳು ಭಾಗವಹಿಸಿದ್ರಿ. ಅದರಲ್ಲಿ 5 ಮಕ್ಕಳು ಕ್ವಾಲಿಫೈಡ್ ಆಗಿದ್ದಾರೆ. ಈ ಮುಖ್ಯ ಪರೀಕ್ಷೆಗೆ 5 ಮಕ್ಕಳು ಬಂದು ಬರ್ತಾ ಇದ್ದಾರೆ. ಅಲ್ಲ, ಅಪ್ಪು ಧಾಮದಲ್ಲಿಂದಾನೇ ಬಂದಿದ್ರಾ ನೀವು? ಹಲವಾರು ಮುದ್ಗಲ್ದಿಂದಾನೆ ಎಷ್ಟು ಜನ? ಸರ್, ನಮ್ಮ ಅಪ್ಪು ಧಾಮದಿಂದನೇ 30 ಮಕ್ಕಳು ಬಂದಿದ್ರು ಸರ್. ಓ, ಮತ್ತು ಇದ್ರಲ್ಲಿಂದ ಸರ್ ಟೋಟಲ್ ಮುದ್ಗಲ್ಲಿಂದ ಒಂದು 50 ಮಕ್ಕಳು ಬಂದಿದ್ರು ಸರ್. ಓಕೆ ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದು ಸರ್, ನಿಜವಾಗ್ಲೂ ಮೊದಲಿಗೆ ನಾನು ಈ ಒಂದು ಲಿಂಗಸೂರು ತಾಲೂಕಿನ ಲಕ್ಷಾಧಿಪತಿಗಳಂತಕ್ಕಂಥ ಏನು ಏರ್ಪಡಿಸಿದಾರಲ್ಲ ಈ ಕಮಿಟಿಗೂ ಮತ್ತು ಮ್ಯಾನೇಜ್ಮೆಂಟಿಗೂ ಮತ್ತು ಹಿಂದಿರ್ತಕ್ಕಂಥ ಅಧಿಕಾರಿಗಳಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ಎಷ್ಟೋ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನಂತ ಗೊತ್ತಿಲ್ಲ. ಅವ್ರ ಪುಸ್ತಕದ ಹುಳುಗಳಾಗ್ತಾ ಇದ್ದಾರೆ. ಮುಂದೆ ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊತಾರೆ SSLC PUCಯಲ್ಲಿ, ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದಾಗ ಫೇಲರ್ ಆಗ್ತಾ ಇದ್ದಾರೆ. ಈ ಪ್ರಾಥಮಿಕ ಹಂತದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿದ್ದೀರಿ. ಅದರ ಜೊತೆಗೆ ಸರ್, ಸೇಡಿಂಗ್ ಮಾಡೋದೇನು ಮಾಡಿದಿರಲ್ಲ, ನಿಜವಾಗ್ಲೂ ಅದು ಭಾಳ ಅನುಕೂಲಕರವಾಗಿರೋದು. ಯಾಕಂದರೆ ಮಕ್ಕಳಿಗೆ ಯಾವ ಥರ ಸೇಡಿಂಗ್ ಮಾಡಬೇಕು ಈಗಲೂ ಕೂಡ ಮಕ್ಕಳು ಇಷ್ಟೊಂದು ಕನ್ಫ್ಯೂಷನ್ ಮಾಡ್ಕೊತ ಇದ್ರು. ಮುಂದಿನ ದಿನಮಾನಗಳಲ್ಲಿ ಅವ್ರ ಭವಿಷ್ಯಕ್ಕೆ ಇದು ಭಾಳ ಹೆಲ್ಪ್ ಆಗಿದೆ. ಇಲ್ಲಿರ್ತಕ್ಕಂಥ ಮಕ್ಕಳು 1 ಲಕ್ಷ ರೂಪಾಯಿ ಗೆಲ್ತಾರಿಲ್ಲ ಗೊತ್ತಿಲ್ಲ, ಮುಂದಿನ ಭವಿಷ್ಯದಲ್ಲಿ ಅವರು ಲಕ್ಷ ಗೆದ್ದಂಗೆ. ಯಾಕಂದರೆ ಇಲ್ಲಿ ಕಲಿಸಿರ್ತಕ್ಕಂಥ ನೀವು ಕೊಟ್ಟಿರ್ತಕ್ಕಂಥ ನೋಟ್ಸಿಂದ ಆಗಿರ್ಬೋದು, ಇವತ್ತು ಬರೆದಿರ್ತಕ್ಕಂಥ ಎಕ್ಸಾಮಿಂದ ಆಗಿರ್ಬೋದು, ಅವ್ರ ಮುಂದಿನ ಫ್ಯೂಚರ್ನಲ್ಲಿ ಬರೀತಕ್ಕಂಥ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು 10% 100% ಹೆಲ್ಪ್ ಇದೆ ಸರ್. ಇದು ಮಾತ್ರ ಸರ್, 5ನೇ ಕ್ಲಾಸ್ಲಿಂದ 10ನೇ ಕ್ಲಾಸ್ ಮಾಡಿದ್ದಾರೆ. ಇದರಲ್ಲಿ ಏನಾದರೂ ತಪ್ಪಿದೆನಾ? 5ನೇ ಕ್ಲಾಸ್ಲಿಂದ 10ನೇ ಕ್ಲಾಸ್ ಮಾಡಿದ್ರಲ್ಲಿ ಸರ್, 5ನೇ ಕ್ಲಾಸಿಂದ 10ನೇ ತರಗತಿ ಮಾಡಿರೋದ್ರಿಂದ ಕೆಲವೊಬ್ಬರು ಅಭಿಪ್ರಾಯ ಏನಂದ್ರೆ ಸರ್, 5ರಿಂದ 7ನೇ ಕ್ಲಾಸ್ ಮಕ್ಕಳು ಮೆಂಟಾಲಿಟಿ ಸ್ವಲ್ಪ ಬೇರೆ ಇರುತ್ತೆ, 8ರಿಂದ 10ನೇ ಕ್ಲಾಸ್ ಮಕ್ಕಳು ಮೆಂಟಾಲಿಟಿ ಬೇರೆ ಇರುತ್ತೆ ಅಂತೇಳಿ ನಾನೊಬ್ಬ ವಿದ್ಯಾವಂತನಾಗಿ ನಾನು ಯೋಚನೆ ಮಾಡಿದಾಗ ಸರ್, ವಯಸ್ಸಿನ ಮಿತಿ ಬರೋದು ಭಾರ ಎತ್ತೋದ್ರಲ್ಲಿ ಮತ್ತು ಜಿಗೆದ್ರಲ್ಲಿ ಓಡೋದ್ರಲ್ಲಿ, ಜ್ಞಾನದಲ್ಲಿ ವಯಸ್ಸಿನ ಮಿತಿ ಬರಲ್ಲ. ಯಾರು ಕಷ್ಟಪಟ್ಟು ಓದಿರ್ತಾರೆ 5ನೇ ಕ್ಲಾಸ್ ಇರ್ತಕ್ಕಂಥ ಮಗನೂ ಕೂಡ 10ನೇ ಕ್ಲಾಸ್ನ ಹುಡುಗರನ್ನ ಮೀರಿಸುವಂಥ ಮಕ್ಕಳು ಇರ್ತಾರೆ. ಕೆಲವೊಂದು ಇಲ್ಲಿ -10 ಪ್ಲಸ್ ಇರುತ್ತೆ. ಇವಾಗ ಅನ್ಬೋದ್ರಿ ಸಣ್ಣ ಮಕ್ಕಳು ಅವ್ರ ಜೊತೆಗೆ ಹೆಂಗೆ ಕಾಂಪಿಟೇಷನ್ ಮಾಡೋಕ್ಕಾಗುತ್ತಾ ಅಂತ. ಆದರೆ ಕೆಲವೊಂದ್ಸಲ ಸಣ್ಣ ಮಕ್ಕಳು ಒಂದು ವೇಳೆ ಕಾಂಪಿಟೇಷನ್ ಮಾಡಿ ಅವ್ರನ್ನ ಸೋಲಿಸಿದ್ರು ಅಂದರೆ ಅವರಲ್ಲಿ ಎಂಥ ಒಂದು ಶಕ್ತಿ ಬರ್ತದೆ ಗೊತ್ತರಿ, ಇದು ಜಗತ್ತಿನ ಗೆದ್ದಷ್ಟು ಶಕ್ತಿ ಆಗ್ತೈತೆ. ಇದು ಒಂದು ಕೂಡ ಪ್ಲಸ್ ಐತ್ರಿ. ಹಂಗಾಗಿ ಕಾಂಪಿಟೇಷನ್ ಅಂತ ಬಂದಾಗ ವಯಸ್ಸಿನ ಮಿತಿಗಿಂತ ಇದೊಂದು ಯೋಜನೆ ಮಾಡಿದ್ರಲ್ಲ. ಯಾಕಂದರೆ ಅಡ್ವಾನ್ಸ್ ಏನಾದರೂ ನೋಟ್ಸ್ ಕೊಡೋದೇ ಏನಾದರೂ ಎಕ್ಸಾಮ್ ತೊಗೊಂಡಿದ್ರೆ ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದು ವಯಸ್ಸಿನ ಮಿತಿ ಅಡ್ಡ ಆಗ್ತಿತ್ತು. ಅಡ್ವಾನ್ಸ್ ಕ್ವಶನ್ ಕೊಟ್ಟಿರೋದ್ರಿಂದ ಆ ಮಕ್ಕಳು ಅದನ್ನು ಓದಿರೋದ್ರಿಂದ ಇಲ್ಲಿ ವಯಸ್ಸಿನ ಮಿತಿಯನ್ನು ಅಡ್ಡ ಬರೋಂಗಿಲ್ಲ ಅಂತ ನನಗೆ ಅನಿಸುತ್ತೆ ಸರ್. ಥ್ಯಾಂಕ್ ಯು ಸರ್. ಏನು ನಿಮ್ಮ ಮುದ್ಗಲ್ ಬಾಗಿಲಿಂದ ಎಷ್ಟು ಜನ ಹಾಟ್ ಸಿಟಿಗೆ ಬರ್ಬೋದು ಅನಿಸುತ್ತೆ ಸರ್? ಸರ್, ಇವತ್ತು ನಮ್ಮ ಮುದ್ಗಲಿಂದ ಒಂದು 12 ಮಕ್ಕಳು ಇವತ್ತು ಎಕ್ಸಾಮ್ ಬರೀತಾ ಇದ್ದಾರೆ ನನಗೆ ಗೊತ್ತಿರಂಗೆ. ನನಗೆ ಹೋಪಿದೆ ಸರ್, ಒಂದು 5 ಮಕ್ಕಳು 100ಕ್ಕೆ 100 ಇವತ್ತು ಹಾಟ್ ಸಿಟಿಗೆ ಬರ್ತಾರೆ ಅನ್ನೋ ಒಂದು ಭಾವನೆ ಇದೆ. ನೋಡೋಣ ಸರ್. ಸರ್, ಪಾರ್ಟಿಸಿಪೇಟ್ ಮಾಡಿದ ಮುಖ್ಯನಾ ಗೆಲ್ಲೋದು ಮುಖ್ಯನಾ ಸರ್? ಸರ್, ರಿಯಲಾಗಿ ಹೇಳ್ಬೇಕಂದ್ರೆ ಪಾರ್ಟಿಸಿಪೇಟ್ ಮಾಡಿದ್ದೇ ಭಾಳ ಮುಖ್ಯ. ಎದಕ್ಕಂತಂದರೆ ಇಲ್ಲಿ ಬಂದಾಗ ನೋಡಿರಿ, ಇವತ್ತು ಅಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಆ ಮಗು ಒಳಗಡೆ ಬಂದಾಗ 1000 ಕ್ವಶನ್ ಗೊತ್ತಾಯಿತು. ಬರೀ ಅಲ್ಲಿ ಬರ್ತೀನಿ ಅಂತ ಗೊತ್ತಾಗಲೇ 1000 ಕ್ವಶನ್ ಗೊತ್ತಾಯಿತು. ಯಾವಾಗ ಕ್ಯಾಂಪಸ್ ಒಳಗಡೆ ಬಂದರು, ಕ್ಯಾಂಪಸ್ ಒಳಗಡೆ ಬಂದಾನೆ 1000 ಮಕ್ಳಿಗೆ ಸಿಕ್ಕರೆ ಅವರಿಗೆ ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ರು, ನಾವೇ ಟ್ಯಾಲೆಂಟು, ನಾವೇ ಇಂಟೆಲಿಜೆಂಟು, ನಮ್ಗೆ ಯಾರೂ ಕಾಂಪಿಟೇಷನ್ ಇಲ್ಲ, ಈ ಥರ ಮನೋಭಾವನೆ ಮಕ್ಕಳಲ್ಲಿ ಇತ್ತು. ಇಲ್ಲಿ ಬಂದಾಗ ನಮಗಿಂತ ಇಂಟೆಲಿಜೆಂಟ್ ಇದ್ದವ್ರು ಇನ್ನೂ ಇದ್ದಾರೆ, ಅಂದ್ರೆ ನಾವು ಮಾಡ್ತಕ್ಕಂಥ ವರ್ಕ್ ಇನ್ನೂ ಜಾಸ್ತಿ ಮಾಡಬೇಕು, ಇನ್ನೂ ಜಾಸ್ತಿ ಓದಬೇಕು. ಕಾಂಪಿಟೇಷನ್ ಅಂದರೆ ಹಿಂಗಿರುತ್ತೆ ಅಂತೇಳಿ ಎಲ್ಲರಿಗೂ ಏನು ಗೊತ್ತಿತ್ತು, ಕ್ರೀಡೆಯಲ್ಲಿ ಕಾಂಪಿಟೇಷನ್ ಗೊತ್ತಿತ್ತು, ಸಾಂಗಾಡೋದ್ರಲ್ಲಿ ಕಾಂಪಿಟೇಷನ್, ಬೇರೆ ಬೇರೆ ಈವೆಂಟ್ಸಲ್ಲಿ ಕಾಂಪಿಟೇಷನ್ ಗೊತ್ತಿತ್ತು ಸಣ್ಣ ಮಕ್ಕಳಿಗೆ. ಅರೆ ಆಸ್ ಎ ಫಸ್ಟ್ ಟೈಮ್ ಕ್ವಿಜ್ಜಲ್ಲಿ ಕೂಡ ಈ ರೀತಿ ಕಾಂಪಿಟೇಷನ್ ಇರ್ತಂತ ನಮ್ಮ ಲಿಂಗಸೂರು ತಾಲೂಕಿನ ಮಕ್ಕಳಿಗೆ ಗೊತ್ತು ಮಾಡಿರ್ತಕ್ಕಂಥ ಲಿಂಗಸೂರು ತಾಲೂಕಿನ ಲಕ್ಷಾಧಿಪತಿಗಳಿಗೆ ಕಮಿಟಿಯವರಿಗೆ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳು ಸರ್. ನೆಕ್ಸ್ಟ್ ಮಂತ್ 20ನೇ ತಾರೀಕು ಚಿನ್ನದ ನಾಡಿನ ಲಕ್ಷಾಧಿಪತಿ ಪ್ರೋಗ್ರಾಮ್ ನಡೀತದೆ ಸರ್, ಅದಕ್ಕೆಲ್ಲ ಬರ್ತೀರಾ ಇನ್ನೊಂದ್ಸಲ?
ಡೆಫಿನೆಟ್ಲಿ ಸರ್ ನಮ್ಮ ಮಕ್ಕಳು ಸೆಲೆಕ್ಷನ್ ಆಗದೇ ಇರಲಿ, ನಮ್ಮ ಭಾಗದಿಂದ ಯಾವ್ದಾದ್ರು ಮಕ್ಕಳು ನೋಡ್ತೀವಿ ಅಂತಂದರೆ ಡೆಫಿನೆಟ್ಲಿ ಕರ್ಕೊಂಡ್ಬರ್ತೀನಿ. ಯಾಕಂದ್ರೆ ಅಲ್ಲಿ ಭಾಗವಹಿಸೋದಕ್ಕಿಂತ ಅಲ್ಲಿ ನೋಡಿ ಕಲಿಯೋದು ಭಾಳ ಇರ್ತೈತೆ ರೀ. ಹಂಗಾಗಿ ಆ ಮಕ್ಕಳು ನಾವು ಇಲ್ಲಿ ನೋಡೋಕೆ ಆಡಿಯನ್ಸ್ ಆಗಿ ನಾವು ಕರ್ಕೊಂಡು ಬಂದೇ ಬರ್ತೀವಿ. ಇದನ್ನು ಯಶಸ್ವಿಗೊಳಿಸ್ತೀವಿ ಸರ್. ಮತ್ತು ಒಂದು ಮನವಿ ಏನಂದ್ರೆ ಕೊನೆಯದಾಗಿ ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಇದಕ್ಕಿಂತ ಯೋಜಿತವಾಗಿ ಸಾಧ್ಯ ಆದರೆ 7ನೇ ತರಗತಿಯಿಂದ 5ನೇ ತರಗತಿ ಒಂದು ಮಕ್ಕಳಿಗೆ ಬೇರೆ ಅಥವಾ 8ರಿಂದ 10ನೇ ತರಗತಿ ಮಕ್ಕಳಿಗೆ ಬೇರೆ ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಿ ನಮ್ಮ ಲಿಂಗಸೂರು ತಾಲೂಕಿನ ಎಲ್ಲ ಮಕ್ಕಳಿಗೂ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಅಭಿಪ್ರಾಯ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಒಂದು ಏನು ಕ್ವಶನ್ ಹೆಸರು ಏನು ಸರ್? ಶಶಿಕಾಂತ್ ಅಂತ ಸರ್, ಮುದಗಲ್ಲಿಂದ ಬಂದಿರೋ ನಾವು. ಕ್ವಶನ್ ಆನ್ಸರ್ ಕನ್ನಡ ಮತ್ತು ಇಂಗ್ಲಿಷ್ ಏನು ಕ್ವಶನ್ ಪೇಪರ್ ತೆಗೆದ್ರಲ್ಲ ಸರ್, ಅದು ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಕನ್ನಡ ಮಕ್ಕಳು ಸ್ಕೂಲಿಗೆ ಮಕ್ಕಳಿಗೂ ಮತ್ತು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೂ ಕೂಡ ಸರ್ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗಿದೆ ಸರ್. ಒಂದೊಂದು ಅರ್ಥ ಮಾಡ್ಕೊಂಡ್ರೊಳಗೆ ಕನ್ನಡ ಅರ್ಥ ಇಂಗ್ಲಿಷ್ ಅರ್ಥ ಆಗಲ್ಲ ರೀ ಮಕ್ಕಳಿಗೆ. ಅದು ಮಾತ್ರ ಕ್ವಶನ್ ಅಂತಂದ್ರೆ ಸರ್ ಅವ್ರಿಗೆ ವೆರಿ ವೆರಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. OMR ಶೀಟ್ ಬಗ್ಗೆ ಏನು ಅನ್ಸುತ್ತೆ? ಅದು ಚೆನ್ನಾಗಿದೆ ಸರ್, ಏನು ಪ್ರಾಬ್ಲಮ್ ಇಲ್ಲ, ವೆರಿ ಗುಡ್. ಅದು ಮಾತ್ರ ಅದು ನೀವೇ ನಿಮ್ಮ ಮಾರ್ಕ್ಸ್ ಗೊತ್ತಾಗೋದು ಸರ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಅಟ್ಟಿ ಚಿನ್ನರಗಣಿಯ ಎಂಪ್ಲಾಯಿ. ಏನು ಮಾಡ್ತಾ ಇದ್ರಿ ಸರ್ ನೀವು? ಸರ್ ನಾವು ಸೀನಿಯರ್ ಮ್ಯಾನೇಜರ್ ಮೆಕ್ಯಾನಿಕಲ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಸರ್ ಈ ಪ್ರೋಗ್ರಾಮ್ ನಿಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರ? ಮಾಡಿದ್ದಾರೆ ಸರ್, ನನ್ನ ಮಗ ಪಾರ್ಟಿಸಿಪೇಟ್ ಮಾಡಿದ್ದಾನೆ, ಈ ಎಕ್ಸಾಮಲ್ಲಿ ಬರಿತಾ ಇದ್ದಾನೆ ಇವಾಗ. ಓಕೆ ಸರ್. ಈಗ ಈ ಪ್ರೋಗ್ರಾಮ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಸರ್ ಇದು ತುಂಬ ಸಂತೋಷದ ವಿಷಯ. ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಈ ಥರ ಎಕ್ಸಾಮು ಕಾಂಪಿಟೇಟಿವ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದು ಇದು ತುಂಬ ಸಂತೋಷದ ವಿಷಯ. ಇದರ ಎಲ್ಲ ಪರಿಶ್ರಮ ವಹಿಸಿದ ಸಿಬ್ಬಂದಿ ವರ್ಗಕ್ಕೆ ನನ್ನ ತುಂಬ ಹೃದಯ ಕೃತಜ್ಞತೆ ಸರ್. ಇನ್ನೂ ಈ ಥರ ಹೆಚ್ಚಿನ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸು ಈ ಥರ ಮಾಡೋದು ತುಂಬ ಒಳ್ಳೆಯದು. ಇಲ್ಲಿನ ಸುತ್ತಮುತ್ತಲಿನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದು ಒಂದು ಅನುಕೂಲವಾಗುತ್ತೆ. ಇದರ ಪರಿಶ್ರಮಕ್ಕೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರೂ ಅದು ಸಾಧ್ಯ ಇಲ್ಲ. ಅದು ಈ ಥರ ನಿಮಗೆ ದೇವರು ಹೆಚ್ಚಿನ ಶಕ್ತಿ ಕೊಟ್ಟು ಈ ಥರ ಮುಂದೆ ಬರೋ ದಿನಗಳಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ ಕೊಟ್ಟು ಇನ್ನೂ ಸಹಕರಿಸಬೇಕಾಗಿ ನನ್ನ ಕೋರಿಕೆ ಸರ್. ನಿಮಗ ಹಾಟ್ ಸಿಟಿಗೆ ಬರ್ತಾನಂತ ಅಭಿಪ್ರಾಯ ಐತೆ ನಿಮಗೆ? ಸರ್ ಯಾರೇ ಬಂದ್ರೂ ನಮ್ಮ ಮಕ್ಕಳ ಥರನೇ ಭಾವಿಸೋಣ ಸರ್. ಯಾರೇ ಬರಲಿ ಇದು ನಮ್ಮ ಮಕ್ಕಳದು, ಇದು ನಮ್ಮೂರು, ನಮ್ಮ ಜನ, ನಮ್ಮ ಮಕ್ಕಳು ಯಾರೇ ಬರಲಿ ಸರ್ ಅವ್ರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ. ನನ್ನ ಮಗ ಬಂದರೆ ಇನ್ನೂ ಒಳ್ಳೆಯ ಖುಷಿ ಆಗುತ್ತೆ ಸರ್. ಇದರಲ್ಲಿ 200 ರೂಪಾಯಿ ಫೀಸ್ ಅಂತ ಮಾಡಿದ್ರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ ಇದು 200 ರೂಪಾಯಿ ಫೀಸ್ ಇಂಪಾರ್ಟೆಂಟ್ ಅಲ್ಲ ಸರ್. ಇದು ಇದರ ಪರಿಶ್ರಮ, ಇದಕ್ಕೆ ತಗಲೋ ವೆಚ್ಚ, ಈ ಪರಿಶ್ರಮಕ್ಕೆ 200 ಫೀಸ್ ಏನು ದೊಡ್ಡದಲ್ಲ. ಇದು ಒಂದು ಕಾಂಟ್ರಿಬ್ಯೂಷನ್ ಇರಲೇಬೇಕು. ಯಾಕಂದರೆ ಎಲ್ಲರೂ 1,000 ವಿದ್ಯಾರ್ಥಿಗಳ ಎಕ್ಸಾಮ್ ಕಂಡಕ್ಟ್ ಮಾಡುವುದು, ಅದರಿಂದ ಇರುವ ಪರಿಶ್ರಮಕ್ಕೆ ಇದು 200 ಫೀಸ್ ಏನೂ ಅಲ್ಲ. ಇದು ಆ್ಯಕ್ಚುಲಿ ನನ್ನ ಮನಸ್ಸಿನ ಅಭಿಪ್ರಾಯ ಇದು ಏನೂ ಅಲ್ಲ, ಇನ್ನೂ ತೊಗೋಬೋದಾಗಿತ್ತು. ಬಟ್ ಅವರು ಒಳ್ಳೆ ಗುಣದಿಂದ ಇದು ಇಲ್ಲ ಬಡ ಮಕ್ಕಳಿಗೂ ಅನುಕೂಲ ಆಗಲಿ ಅಂತಲೇ ಇದು 200 ರೂಪಾಯಿ ಫೀಸ್ ಇಟ್ಟಿರೋದು. ಬಟ್ ಈ ಫೀಸ್ ಇಂಪಾರ್ಟೆಂಟ್ ಅಲ್ಲ ಸರ್. ಇದ್ರ ಹಿಂದಿನ ಪರಿಶ್ರಮ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿ ಮಾಡಿಕೊಟ್ಟಿದ್ದಾರಲ್ಲ, ಅದ್ರ ಮುಂದೆ ಇದು ಏನೂ ಅಲ್ಲ ಸರ್ ಫೀ. ಸರ್ ನೀವೊಬ್ಬ ಎಜುಕೇಟೆಡ್ ಆಗಿ ನಿಮ್ಗೆ ಹೇಗೆ ಅನಿಸ್ತದೆ ಸರ್ ಈ ಹುಡುಗರಿಗೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಈ ಏಜ್ನಾಗ ಕಂಡಕ್ಟ್ ಮಾಡೋದು ಚೆನ್ನಾಗಿಲ್ಲ ಅನಿಸ್ತದೆ ಸರ್? ತುಂಬ ಚೆನ್ನಾಗಿದೆ ಸರ್. ಯಾಕಂದರೆ ಇದು ಆಧುನೀಕರಣ ಜೀವನ ಸರ್. ಈ ಕಾಂಪಿಟೇಟಿವ್ ವರ್ಲ್ಡು ನಾವು ಬೇರೆ ಸಿಟಿ ಕಂಪೇರ್ ಮಾಡಿದ್ರೆ ಅಥವಾ ಬೇರೆ ಕಂಟ್ರಿ ಕಂಪೇರ್ ಮಾಡಿದರೆ ನಾವು ಎಜುಕೇಷನಲ್ಲಿ ನಮ್ಮ ದೇಶ ಹಿಂದುಳಿದಿದೆ. ಅದೇ ಥರ ನಮ್ಮ ದೇಶ ಅಂದರೆ ಬೇರೆ ಒಳ್ಳೆ ಮೆಟ್ರೋ ಸಿಟೀಸ್ ಲೈಕ್ ಬೆಂಗಳೂರು, ಚೆನ್ನೈ ಈ ಥರ ಕಂಪೇರ್ ಮಾಡಿದರೆ ನಮ್ಮ ಡಿಸ್ಟಿಕ್ ಹಿಂದುಳಿದಿದೆ. ನಮ್ಮ ಡಿಸ್ಟಿಕ್ ಅದಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಈ ಥರ ಗ್ರಾಮೀಣ ಪ್ರದೇಶ ಇನ್ನೂ ಭಾಳ ಹಿಂದುಳಿದಿದೆ ಎಜುಕೇಷನಲ್ಲಿ. ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಹುಡುಗರಿಗೆ ಬೇರೆ ಡಿಸ್ಟಿಕ್ ಲೆವೆಲ್ ಅಥವಾ ಸಿಟಿ ಲೆವೆಲ್ಲು, ಸ್ಟೇಟ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಗಿರುತ್ತೆ, ಇದೊಂದು ಆದಿ ಮಾರ್ಗ. ಇದು ಅಂದರೆ ಒಂದು ರೋಡ್ ಮ್ಯಾಪ್ ಇದ್ದಂಗೆ ಇದು. ಈ ಥರ ಕಂಡಕ್ಟ್ ಮಾಡೋದು ಒಳ್ಳೆ ಈ ಪರಿಶ್ರಮಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕಾ ಸರ್? ಸರ್ ಈ ಒಂದು ಪ್ರೋಗ್ರಾಮ್ ಬಿಟ್ಟು ಇನ್ನೊಂದು ಕ್ವಶನ್ ಕೇಳಬೇಕಂತ ಸರ್, ಈ RT ಅವ್ರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ? ತುಂಬ ಒಳ್ಳೆಯದು ಸರ್. ಅವ್ರ ಪರಿಶ್ರಮಕ್ಕೆ ಏನೂ ನಿಘಂಟು ಒಂದು ಶಬ್ದನೇ ಇಲ್ಲ ಹೇಳೋಕ್ಕೆ. ಅವ್ರಿಗೆ ಯಾವುದೇ ಇರಲಿ ಸರ್, ಮಕ್ಕಳಿಗೆ ಅದರ ಹಿಂದುಗಡೆಯಲ್ಲಿಂದ ಬ್ಯಾಕ್ ಸಪೋರ್ಟ್ ಇರಬೇಕು, ಒಂದು ಕ್ಲಿಯರಾಗಿ. ಯಾಕಂದರೆ ಈ ಎಕ್ಸಾಮಲ್ಲಿ ಒಂದು 5ನೇ ಕ್ಲಾಸ್ ಹುಡುಗಲಿಂದ 10ನೇ ಕ್ಲಾಸ್ ಹುಡುಗನೂ ಭಾಗವಹಿಸಿದ್ದಾನೆ. ಬಟ್ ಎಲ್ಲ 1,000 ಮಕ್ಕಳಿಗೆ ಎಲ್ಲ ರೀತಿಯೊಂದಿಗೆ ಅವರಿಗೆ ತಿಳ್ಕೊಳ್ಳೋವರೆಗೆ ಹೇಳ್ಬೇಕಂತಂದರೆ ಅವ್ರ ಪೇರೆಂಟ್ಸ್ ತಗೋಬೇಕು. ಅವರಿಗೆ ಫೋನ್ ನಾನು ನೋಡಿದ್ದೇನೆ, ಒಂದೊಂದು ಫೋನ್ನಲ್ಲಿನೂ ಅವರು ಯಾವ ಥರ ಹೇಳ್ತಾರೆ ಅಂತಂದರೆ
ಮೊದಲು ಪೇರೆಂಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾರೆ, ನಂತರ ಮಕ್ಕಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಇದು ತುಂಬ ಕಠಿಣ. ಈಗ ಒಂದು ಮಗು ಇದ್ದು ನಾವು ಮನೆಯಲ್ಲಿ ಹೇಳ್ಬೇಕಾದ್ರೆ ಏನೋ ಕ್ವಶನ್ ಕೇಳಬೇಕಾದ್ರೆ ಇಷ್ಟು ಬೇಜಾರಾಗುತ್ತೆ ಕೆಲಸ ಮಾಡಿ ಬಂದು. ಪಾಪ ಅವರು ಬೇರೆ ಕೆಲಸದ ಜೊತೆಗೇ ಇದು ಒಂದು ಸಪೋರ್ಟಿವ್ ಆಗಿ ಒಂದು ವೆಲ್ಫೇರ್ ಕೆಲಸ ಅಂತ ತೊಗೊಂಡು ಇಷ್ಟೆಲ್ಲ ನೀಟಾಗಿ ಹೇಳ್ತಾರೆ ಅಂತಂದರೆ ಅವರು ಪೇಷನ್ಸ್ಗೆ ಅವರಿಗೆ ಇನ್ನೂ ದೇವರು ಹೆಚ್ಚಿನ ಶಕ್ತಿ ಕೊಟ್ಟು ಈ ಥರ ಕಂಡಕ್ಟ್ ಮಾಡಲಿ ಅಂತ ನಾನು ಕೇಳ್ಬೋದು ಅಷ್ಟೇ. ಸರ್ ನೀವು ಯಾವಾಗ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡಿದ್ರಿ ಸರ್? ಸರ್ ನಮ್ಮ ಸ್ಕೂಲ್ ದಿನಗಳಂದರೆ ನಾವು ಓದಿದ್ದು ಇಲ್ಲೇ ಕೋಟಾದಲ್ಲಿ ಓದಿದ್ದು ನಾನು. ಬಟ್ ನಮ್ಗೆ ಈ ಥರ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ನ ಯಾವುದೋ ಒಂದು ಗೌರ್ಮೆಂಟಿಂದ ಎಲ್ಲೇ ಒಂದು ಮುದುಗಲ್ಲು ಅಥವಾ ಈ ಥರ ರಾಯಚೂರಲ್ಲಿ ಇದ್ದಾಗ ಹೋಗ್ತಿದ್ವಿ. ಬಟ್ ಈ ಲೆವೆಲಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿಲ್ಲ, ಯಾಕಂದರೆ ನಮಗೆ ಆ ಥರ ಇದು ಅಪರ್ಚುನಿಟಿನೇ ಇದ್ದಿಲ್ಲ. ಬಟ್ ನೀವು ಅಪರ್ಚುನಿಟಿ ಕೊಟ್ಟಿರೋದ್ರಿಂದ ಇದು ಒಳ್ಳೆ ಇದು ಉದ್ದೇಶ, ಇದು ಹುಡುಗರಿಗೆ ಒಳ್ಳೆ ಅಪರ್ಚುನಿಟಿ. ದೇ ಆರ್ ಲಕ್ಕಿ ಪರ್ಸನ್ಸ್ ಅಂತ ಹೇಳಿ. ಸರ್ OMR ಶೀಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಒಳ್ಳೆಯ ರೀತಿನ ಏನು ಕರೆಕ್ಷನ್ ಡೈರೆಕ್ಟ್ ಕರೆಕ್ಷನ್ ಇರಬೇಕಾಗಿತ್ತಾ? OMR ಶೀಟ್ ಕೊಟ್ಟಿದ್ದು ಒಳ್ಳೇದಾಯ್ತು ಸರ್. OMR ಶೀಟು ಒಳ್ಳೆಯದು ಸರ್, ಯಾಕಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವುದೇ ಹೋಗಿ ಇದೇ ಥರನೇ ಆಗಿರುತ್ತೆ. ಮಕ್ಕಳಿಗೆ ಇವಾಗಲಿಂದನೇ ಅದು ಅಭ್ಯಾಸ ಆಗಬೇಕು. ಅಂದರೆ ನಾವು ಮುಂದೆ ಬರೋ ದಿನಗಳಲ್ಲಿ ಏನು ಫೇಸ್ ಮಾಡ್ತೀವಿ ಇವಾಗೇ ಒಂದು ಗೊತ್ತಾದರೆ ಇದು ಇರುತ್ತೆ. OMR ಶೀಟ್ ಇರೋದ್ರಿಂದ ಯಾವುದೇ ದ್ವಂದ್ವ ಇರೋಲ್ಲ. ಈಗ ಏನಾಗುತ್ತೆ, ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಬರೆಯೋಣ ಅಂತಂದರೆ ಒಂದು ಯಾವುದೇ ಒಂದು ವರ್ಡ್ ಇಟ್ಕೊಂಡು ಯಾವುದೇ ಪೇರೆಂಟ್ ಇರಲಿ ಅದು ಕ್ವಶನ್ಸ್ ಮಾಡ್ಕೊಂತ ಹೋಗ್ತಾರೆ. ಒಂದು ಎಸ್ ಆರ್ ನೋ ಅಂದರೆ 4 ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಆನ್ಸರ್ ಇದ್ದರೆ ಕರೆಕ್ಟು. ಇದರಲ್ಲಿ ಯಾವುದೇ ದ್ವಂದ್ವ ಇರೋಲ್ಲ, ಯಾವುದೇ ಕನ್ಫ್ಯೂಷನ್ ಇರೋಲ್ಲ, ಯಾವುದೇ ಇದಿರಲ್ಲ. ಮತ್ತು ಮುಂದೆ ಬರುವ ದಿನಗಳೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೇ ರೀತಿಯಾಗಿರೋದ್ರಿಂದ ಇದೇ ಒಳ್ಳೆಯದು. ಸರ್ ಲಾಸ್ಟ್ ಕ್ವಶನ್ ನಿಮಗೆ, ಇದು ಏನು ಪಾರದರ್ಶಕವಾಗಿ ನಡೀತದೆ ಅನ್ಸಕತ್ತದ ಸರ್? ಇದು 100% ಪಾರದರ್ಶಕ ಸರ್, ನೋ ಡೌಟ್. ಯಾರೇ ಬಂದ್ರೂ ಎದೆ ತಟ್ಟಿ ಹೇಳ್ಬೋದು, ಇದು 100% ಇದು ಪೂರ್ಣ ಪಾರದರ್ಶಕ. ಇದರಲ್ಲಿ ಯಾವುದೇ ಸಂದೇಹ ಬೇಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಸೋಮಶೇಖರ್ ಅಂತ ಸರ್. ಎಲ್ಲಿಂದ ಬಂದಿರಿ ಸರ್? ನಮ್ಮದು ಗುರುಗುಂಟ ಸರ್. ಏನು ಮಾಡ್ತೀರಿ ಸರ್? ಬಿಸ್ನೆಸ್ ಇದೆ ಸರ್. ಓಕೆ ಸರ್. ನಿಮ್ಮ ಮಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ? ಇಲ್ಲ, ಮಗ ಇದ್ದಾನೆ ಸರ್. ನಾನು ಮೌಂಟ್ ಕಾರ್ಮಲ್ ಸ್ಕೂಲ್ ಗುರುಗುಂಟದಲ್ಲೇ ಮಗ ಪಾರ್ಟಿಸಿಪೇಟ್ ಮಾಡ್ಯಾನ ಸರ್. ಈಗ 2ನೇ ಅಟೆಂಪ್ಟ್ ಮಾಡಕತ್ತಾನೆ ಸರ್. ಹೆಂಗೆ ಅನ್ಸತ್ತೆ ಸರ್ ಇದ್ರ ಬಗ್ಗೆ? ಚೆನ್ನಾಗಿದೆ ಸರ್. ಇದೇ ಫಸ್ಟ್ ಅಟೆಂಪ್ಟ್. ನಮಗೂ ನಾವಿದ್ದಾಗ ಇವೆಲ್ಲ ಇದ್ದಿದ್ದಿಲ್ಲ ಸರ್. ನಾವಿದ್ದಾಗ 5th ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷು ಹಿಂದಿ ಅವಾಗೆಲ್ಲ ಇದ್ದು. ನಮ್ದು 96, 97 ಇದು ಬ್ಯಾಚ್ ನಮ್ಮದು 10th. ಅವಾಗ ಯಾವ ಈ ಥರ ಎಕ್ಸಾಮ್ ಇದ್ದಿದ್ದು ಸರ್. ಇದೇ ಫಸ್ಟ್ ನಮ್ಮ ಹುಡುಗ ಮಾಡೋದನ್ನು ಇದೇ ಫಸ್ಟ್, ನಾವು ನೋಡ್ತಾ ಇರೋದನ್ನು ಇದೇ ಫಸ್ಟ್ ಇದು ಸರ್. ಇದೇನು ಪಾರದರ್ಶಕವಾಗಿ ನಡೀತದೆ ಅನಿಸ್ತದೆ? ಪಾರದರ್ಶಕನೇ ಇದೆ ಸರ್. ಎಲ್ಲ ಓಪನ್ ಆಗಿದೆ ಅಲ್ಲ ಸರ್, ಯಾರಿಗೆ ಇದರಿಲ್ಲ, ದ್ವಂದ್ವ ಇಲ್ಲ ಇದರಲ್ಲಿ. ಯಾರು ಏನಿದ್ರು ಏನಾದರೂ ನಿಮಗೆ ಪಾರ್ಶಾಲಿಟಿ ಮಾಡಕತ್ತಾರೆ? ಆ ಥರ ಇಲ್ಲ ಅಲ್ಲ ಸರ್. ಎದ್ರಿಗೆಲ್ಲ ಇದೆಯಲ್ಲ, ನೀವು ಎಲ್ಲ ಇದರಿಂದ ಯಾವುದೇ ಥರದಿಂದ ಇದರಲ್ಲಿ ಮೋಸ ಇಲ್ಲ. ಖುಷಿ ಅನಿಸ್ತದೆ? ಒಳ್ಳೆ ಇದು ಸರ್. ಥ್ಯಾಂಕ್ ಯು ಸರ್. ನಾವು ನಮ್ಮ ಹುಡುಗ ಏನು ಪಾಸ್ ಆದರೆ ಆಗಬಾರ್ದು, ಒಟ್ಟು ಅನುಭವ ಮೇನ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್ ತಮ್ಮ ಹೆಸರು ಸರ್? ಮಂಜುನಾಥ್. ಸರ್ ಏನು ಮಾಡ್ತಾಯಿದ್ರಿ ಸರ್ ನೀವು? ನಾವು ಈ ಕಂಪ್ನಿಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ವಿ ಸರ್. ನಿಮ್ಮ ಮಗ ಪಾರ್ಟಿಸಿಪೇಟ್ ಮಾಡಿದ್ನ ಇದ್ರಲ್ಲಿ? ಆ್ಯಕ್ಚುಲಿ ನಮಗೆ ಟ್ವಿನ್ಸ್ ಮಕ್ಕಳು ಇಬ್ಬರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನೋಡಬೇಕು ರಿಸಲ್ಟ್ ಏನು ಬರುತ್ತೆ ಅಂದೇಳಿ. ಮೊದಲನೇ ರೌಂಡಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದರು. ಈಗ 2ನೇ ರೌಂಡಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು ಹೇಳೋ ಪ್ರಕಾರ. ನೋಡಬೇಕು ಹೆಂಗೆ ಬರುತ್ತೆ ಅಂದೇಳಿ. ಸೊ ಅದೇ ಪ್ರಕಾರ ನಿಮ್ಮದು ಒಂದು ಉತ್ತಮವಾದ ಇದು ಪ್ರೋಗ್ರಾಮು. ಈಗ ನಾವು ಎಲ್ಲೇ ಹೋದರೆ ಆ್ಯಕ್ಚುಲಿ ನಾವು ಹಟ್ಟಿಯಿಂದ ಊಟಿಗೆ ಹೋಗ್ತೀವಿ. ಪ್ರತಿಯೊಬ್ಬರ ಬಾಯಲ್ಲಿ ಲಕ್ಷಾಧಿಪತಿ ಅಂದರೆ ಒಂದು ಕ್ರೇಜಿ ಹುಟ್ಟಿಸಿದೆ ನೀವು. ಎಲ್ಲ ಮಕ್ಕಳು ಓದಬೇಕು ಅನ್ನೋದೊಂದು ಅವ್ರಿಗೆ ಇಂಟ್ರೆಸ್ಟ್ ಏನು ಕೊಟ್ಟಿದ್ರಲ್ಲ, ಅದು ಈ ಭಾಗದಲ್ಲಿ ಈ ನಿಮ್ಮದೇನು ಟೀಮ್ ಐತಲ್ಲ ಆ ಟೀಮ್ ಸಲ್ಲಬೇಕು. ಭಾಳ ಒಳ್ಳೆಯ ಕಾರ್ಯಕ್ರಮ. ಭಾಳ ಜನ ಮಕ್ಕಳು ಈವನ್ ನಿಮ್ಗೆ ಗೊತ್ತೈತೆ ಪ್ರೈವೇಟ್ ಸ್ಕೂಲಲ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಕೊಡೋದಿಲ್ಲ. ಅದಕ್ಕೆ ಆ ಮಕ್ಕಳಲ್ಲಿ ಕೂಡ ಈಗ ಇಂಪಾರ್ಟೆನ್ಸ್ ಬಂದೈತೆ. ನಾನು ಓದಬೇಕು ಅಂತ ಪ್ರತಿ ಮನೆಗೂ ಆ ಒಂದು ಕಿಚ್ಚು ಹಚ್ಚೈತೆ. ಏನು ನಾವು ಮಕ್ಕಳು ಓದಿಸ್ಬೇಕು, ಪಾರ್ಟಿಸಿಪೇಟ್ ಮಾಡಬೇಕು. ಆಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮುಂದೆ ಭಾಳ ಹೆಲ್ಪ್ ಆಗ್ತದೆ. ಈ ಥರ ಐತೆ. ಭಾಳ ಒಳ್ಳೆ ಪ್ರೋಗ್ರಾಮು. ಹೀಗೆ ಮಾಡ್ತಾರ್ರಿ. ಮತ್ತು ಇನ್ನೂ ದೊಡ್ಡ ಮಟ್ಟದಲ್ಲಿ ನಡಿಬೇಕು ಅಂದೇಳಿ ನಾನು ಆ್ಯಸ್ ಎ ಪೇರೆಂಟಾಗಿ ಆಶಿಸ್ತೀನಿ. ಸರ್ ನಿಮ್ಮ ಮಗು ಹಾಟ್ ಸಿಟಿಗೆ ಬರ್ತಾನಂತ ಒಂದು ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಅದು ಈಗ ಹೆಂಗೆ ಹೇಳೋದಂದರೆ, ಮೊದಲನೇ ರೌಂಡಲ್ಲಿ ಚೆನ್ನಾಗಿ ಮಾಡಿದರು, 2ನೇ ರೌಂಡಲ್ಲಿ ನೋಡಬೇಕು. ಕಾನ್ಫಿಡೆನ್ಸ್ ಅಂದರೆ ಅವ್ರನ್ನೇ ಕೇಳಬೇಕು, ಇನ್ನು ನಾನು ಕೇಳಿಲ್ಲ. ಅದು ಅವ್ರ ಮೇಲೆ ಬಿಟ್ಟಿದ್ದು. ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ, ಅವರೇ ಇಂಪಾರ್ಟೆನ್ಸ್ ಕೊಟ್ಟು ಓದ್ತಾರೆ ಅಂದರೆ ನಮ್ಮೊಂದು ಆಯ್ಕೆ. ಸರ್ ಈ ಎಕ್ಸಾಮ್ನಲ್ಲಿ ನಿಮ್ಗೆ ಇವರೆಲ್ಲ ಪಾರದರ್ಶಕವಾಗಿ ಮಾಡ್ತಾರ ಅಂತಂದು ಅನಿಸಿದೆ ಸರ್ ನಿಮಗೆ? ಇದಕ್ಕೆ 100ಕ್ಕೆ ನೀವು 1000 ಪಾಲು ಹೇಳ್ಬೋದು ಪೂರ ಪಾರದರ್ಶಕ ಅಂತೇಳಿ. ಯಾಕಂದರೆ
ಈಗ ನೀವೇನು OMR ಶೀಟ್ ಕೊಟ್ಟಿದ್ದೀರಲ್ವಾ, ಅದು ಒಂದು ಜೆರಾಕ್ಸ್ ಕೊಟ್ಬಿಟ್ಟಿದ್ರಿ. ಅದೊಂಥರ ಫೋಟೋ ಕಾಪಿ ಇದ್ದಂಗೆ, ಅಂದರೆ ನಮ್ಮ ಕನ್ನಡ ಇದ್ದಂಗೆ. ಯಾರೇ ಕ್ವಶನ್ ಮಾಡೋಕ್ಕೂ ಆಗೋದಿಲ್ಲ. ಕ್ವಶನ್ ಮಾಡಬೇಕಂದ್ರೆ ಅವ್ರ ಹತ್ರ ಏನು ಎವಿಡೆನ್ಸ್ ಸಿಗಲ್ಲ, ಯಾಕಂದರೆ ಆಲ್ರೆಡಿ ನೀವು ಅವ್ರ ಕೈಲಿ ಕೊಟ್ಬಿಟ್ಟಿದ್ರಿ. ನಿಮ್ಮ ಆನ್ಸರ್ ಶೀಟು, ಕೀ ಆನ್ಸರ್ಸ್ ಎಲ್ಲ ಏನು ಮಾಡಿದ್ರಿ, ನೀವು ಅನೌನ್ಸ್ ಮಾಡಿದ್ರಿ. ಅದ್ರ ಪ್ರಕಾರ ಲಿಸ್ಟ್ ಇಟ್ಕೊಂಡು ಏನು ಮಾಡಬೇಕು ಅವ್ರು ಚೆಕ್ ಮಾಡ್ಕೋಬೇಕಷ್ಟೇ. ಚೆಕ್ ಮಾಡಿಕೊಂಡು ನಮ್ಮ ಮಗ ಕರೆಕ್ಟ್ ಮಾಡಿದ್ನಲ್ಲ, ಇದಕ್ಕಿಂತೂ ಟ್ರಾನ್ಸ್ಪರೆನ್ಸಿ ನಮಗಂತೂ ಡೌಟ್ ಇರೋದಿಲ್ಲ ಅನ್ನಿಸುತ್ತೆ. ಇಷ್ಟು ಟ್ರಾನ್ಸ್ಪರೆನ್ಸಿ ಮಾಡ್ತಾಯಿದ್ರಿ. ಓಕೆ ಓಕೆ ಸರ್. ಇನ್ನೊಂದು ವಿಷಯ, ಇಲ್ಲಿ ಇವರು 200 ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಎಕ್ಸಾಮಿಗೆ. ಅದ್ರ ಬಗ್ಗೆ ಏನು ಅನಿಸ್ತದೆ ಸರ್? ಅದು ಎಲ್ರಿಗೂ ಗೊತ್ತೈತೆ ಈಗಿನ ಕಾಲದಲ್ಲಿ 200 ರೂಪಾಯಿಗೆ ಏನು ಬರುತ್ತೆ ಅಂದೇಳಿ. ಕೆಲವರು ಅನ್ಬೋದು ಜಾಸ್ತಿ ಅನ್ಬೋದು, ಕೆಲವು ಮಕ್ಕಳಿಗೆ ಜಾಸ್ತಿ ಅನ್ಬೋದು. ಬಟ್ 200 ರೂಪಾಯಿ ಅನ್ನೋದು ಬಹಳ ಕಡಿಮೆನೇ ಫೀಸು. ಯಾಕಂದರೆ ಇದರಲ್ಲಿ ಇಷ್ಟೊಂದು ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ಅವರು ಈಗ ಫಾರ್ ಎಕ್ಸಾಂಪಲ್ಲು 947 ವಿದ್ಯಾರ್ಥಿಗಳಿಗೆ ಅವರಿಗೆ ಕ್ವಶನ್ ಪೇಪರ್ ಆಗಲಿ, ಮತ್ತು ಈ ಹಿಂದಿನ ಟೀಮ್ ಏನು ನೀವೇನು ಮಾಡಿದಿರಲ್ಲ, ಹಿಂದ್ಗಡೆ ಕ್ವಶನ್ ಬ್ಯಾಂಕ್ ಮಾಡೋದಾಗಲಿ, ಆನ್ಸರ್ಸ್ ಇದು ಮಾಡೋದಾಗಲಿ, ಕಂಡಕ್ಟ್ ಮಾಡೋದಾಗಲಿ, ಈ ಸ್ಕೂಲ್ ನಿರ್ವಹಣೆ ಮಾಡೋದಾಗಲಿ, ಆಮೇಲೆ ನೀವೇನು ಟೀಮ್ ಇದ್ರಲ್ಲ ಅದ್ರ ಜೊತೆಗೆ ಈ ಏನು ನೆಕ್ಸ್ಟ್ ಮಾಡ್ತಿರಲ್ಲ ಸಾಫ್ಟ್ವೇರ್ ಆಗಲಿ, ಇದೆಲ್ಲ ಯಾವುದೂ ಬರೋದಿಲ್ಲ. ನಮಗೆ ಬಹಳ ಕಡಿಮೆ ಅನಿಸುತ್ತೆ. ಯಾರಾದರೂ ಹೇಳ್ಬೋದು, ಬಟ್ 200 ರೂಪಾಯಿ ಭಾಳ ಕಡಿಮೆನೇ ಸರ್. ಇದು ನೆಕ್ಸ್ಟ್ ಮಂತ್ 20ನೇ ತಾರೀಕು ಒಂದು ಚಿನ್ನದ ನಾಡಿನ ಲಕ್ಷಾಧಿಪತಿಯ ಅಂತಿಮ ಪ್ರೋಗ್ರಾಮ್ ಇದೆ ಸರ್. ಅದರಲ್ಲಿ ನೀವು ಬಂದು ಭಾಗವಹಿಸ್ತೀರಾ ಸರ್? ಖಂಡಿತ. ನಮ್ಮ ಮಕ್ಕಳು ಆಯ್ಕೆ ಆಗಲಿ ಬಿಡಲಿ, ನಾವು ಖಂಡಿತ ಭಾಗವಹಿಸ್ತೀವಿ. ಇದೊಂದು ಪ್ರೇರಣೆ. ಎಲ್ಲ ಈ ಸುತ್ತಮುತ್ತಲಿರೋರು ಅವ್ರ ಮಕ್ಕಳು ಆಯ್ಕೆ ಆಗಿದಾರೋ ಬಿಟ್ಟರೋ ಅದು ಬೇರೆ ಆಗುತ್ತೆ. ಅದೊಂದು ಬಂದೆಲ್ಲ ಭಾಗವಹಿಸಿದರೆ ಖಂಡಿತವಾಗಿ ಅವ್ರು ನೆಕ್ಸ್ಟ್ ಏನು ಬರ್ತಾರಲ್ಲ ಆ ಪೀಳಿಗೆಗೆ ಒಂದು ದಾರಿ ಮಾಡಿಕೊಟ್ಟಾಗುತ್ತೆ. ಅವ್ರ ಮಕ್ಕಳು ನಾವು ಬರಬೇಕು ಎಲ್ಲ ತಂದೆ ತಾಯಿಗಳು ಆ ಮಕ್ಕಳನ್ನ ಪ್ರಿಪೇರ್ ಮಾಡ್ತಾರೆ. ಖಂಡಿತ ಬರ್ತೀವಿ, ಭಾಗವಹಿಸ್ತೀವಿ. ಸರ್, ಕೊನೆಯದಾಗ ಒಂದು ಪ್ರಶ್ನೆ. ಇಲ್ಲಿ ಈ ಆಯೋಜನೆ ಮಾಡಿದಂಥವ್ರು ಎಲ್ಲರೂ ನಿಮ್ಮ ಹಟ್ಟಿ ಚಿನ್ನದ ಗಣಿ ನೌಕರರು ಸರ್. ಅವರಿಗೆ ಒಂದು ಲಾಸ್ಟ್ ಕಿರಿಮಾತು ಏನು ಹೇಳ್ತೀರಿ ಸರ್? ಖಂಡಿತ ಇದೊಂದು ನಾನು ಒಬ್ಬ ಅಧಿಕಾರಿಯಾಗಿಕ್ಕಿಂತ ಹೆಚ್ಚಾಗಿ ಇವರೇನು ನಾವು ಪೇರೆಂಟ್ಸ್ ಆಗಿ ಹೇಳ್ತೀವಿ, ಇಲ್ಲೇನು ನೀವೇನು ಮಾಡ್ತಾಯಿದ್ದೀರಲ್ಲ, ನಿಮ್ಮ ಕಾಯಕ ಜೊತೆಗೆ ಕೆಲಸದ ಜೊತೆಗೆ ಈ ಒಂದು ಸಮಾಜ ಸೇವೆ ಇಂಥದ್ದು ಇನ್ನೂ ಬಹಳಷ್ಟು ಜನ ಬರಬೇಕು, ಮುಂದೆ ಬರಬೇಕು. ಈ ಭಾಗದ ಮಕ್ಕಳನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕಂದ್ರೆ ನಿಮ್ಮಂತಂದು ಟೀಮ್ ಬರಬೇಕು. ಈ ಥರ ಡೆಡಿಕೇಶನ್ನು, ಈ ಥರ ಸಮಾಜ ಸೇವೆ, ದೇಶ ಸೇವೆ ಮಾಡೋಂಥವ್ರು ಖಂಡಿತ ಬೇಕು. ಈ ಥರ ಟೀಮ್ಸ್ ಇನ್ನೂ ಬರಬೇಕಂದೇಳಿ, ಮತ್ತು ಇದಕ್ಕಿಂತ ಈ ಒಂದು ಕಾರ್ಯ ಮಾಡ್ತಿರೋದಕ್ಕೆ ನಿಮಗೊಂದು ದೊಡ್ಡ ವಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಭಾರತಿ. ನಿಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದಾರಾ ಮೇಡಮ್? ಇಲ್ಲ, ಪಾರ್ಟಿಸಿಪೇಟ್ ಮಾಡಿಲ್ಲ. ಬಟ್ ನಮ್ಮ ಮನೆಯವರೇ ಇದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಏನು ಇಲ್ಲೇನು ನೋಡೋಕೆ ಬಂದಿದ್ದೀರಾ ನೀವು? ನೋಡೋದ್ರಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವರು ಯಾವ ಥರ ಒಂದು ಪ್ರೋಗ್ರಾಮ್ನ ಮಾಡ್ತಿದ್ದಾರೆ, ಎಲ್ಲ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ಮಾಡ್ತಿದ್ದಾರೆ. ಅದನ್ನು ಆ ಹುಡುಗರು ಹೆಂಗೆ ಸದಾವಕಾಶನ ಉಪಯೋಗ ಮಾಡ್ಕೊತಾರೆ ನೋಡೋದೊಂದು ಕ್ಯೂರಿಯಾಸಿಟಿ ನನಗಿತ್ತು. ಹಾಗಾಗಿಬಿಟ್ಟು ಬಂದಿದ್ದೀನಿ. ಇಲ್ಲಿ ಇದೇನು ಪಾರದರ್ಶಕವಾಗಿ ನಡೀತದೆ ಅಂತ ಅನಿಸ್ತದ ನಿಮಗೆ? ಖಂಡಿತ. ಯಾಕಂದರೆ ನೋಡ್ತಿದ್ದೀನಿ, ನಾನು ಬಂದು ನೋಡ್ತಿದ್ದೀನಿ ಯಾವ ಥರ ನಡೆಸಿದ್ದಾರೆ ಅನ್ನೋದಕ್ಕೆ. ಇದೇನು ಮುಚ್ಚುಮರೆ ಅಂತ ಏನೂ ಇಲ್ಲ. ಆಲ್ರೆಡಿ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ. ಜೊತೆಗೆ ಕೀ ಆನ್ಸರ್ಸ್ ಎಲ್ಲ ಹೊರಗಡೆ ಹಾಕಿದ್ದಾರೆ. ಆಲ್ರೆಡಿ ಎಕ್ಸಾಮ್ಸ್ ಮುಗ್ದಿರೋದ್ರಿಂದ ಪೇರೆಂಟ್ಸ್ಗಳೇ ಎಲ್ಲರೂ ಅವ್ರು ನೋಡ್ತಿರೋದು ನೋಡಿದ್ರೆ ಭಾಳ ಖುಷಿ ಆಗ್ತಿದೆ. ಇದೊಂದು ಎಕ್ಸಾಮ್ ಯಾವ ಥರ ನಡೀತಿದೆ ಅನ್ನೋದಕ್ಕೆ ಮುಚ್ಚುಮರೆ ಅನ್ನೋದು ಏನೂ ಇಲ್ಲ ಇದರಲ್ಲಿ. ಈ ಒಂದು ಚಿನ್ನದ ನಾಡಿನ ಲಕ್ಷಾಧಿಪತಿ ಟೀಮಿಗೆ ಕೊನೆಯ ಕಿವಿ ಮಾತೇನು? ಕಿವಿ ಮಾತು ಅನ್ನೋದಕ್ಕೆ ಏನೂ ಇಲ್ಲ. ಇದೇ ಥರ ಪ್ರೋಗ್ರಾಮ್ಸ್ ಇನ್ನೂ ಹೆಚ್ಚು ಮಕ್ಕಳಿಗೆ, ಒಂದು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಉಪಯೋಗ ಆಗುವಂಥ ಪ್ರೋಗ್ರಾಮ್ಸ್ ಮಾಡಲಿ ಅನ್ನೋದೊಂದೇ ಒಂದು ಕಿವಿ ಮಾತು, ಬೇರೆ ಏನೂ ಇಲ್ಲ. ನಿಮ್ಮ ಮನೆಯವರಿಗೆ ಈ ಥರ ಪ್ರೋಗ್ರಾಮ್ ಮಾಡ್ಬೇಕಂತ ಹೆಂಗೆ ಅನಿಸ್ತೀರಿ? ಅದು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ನನ್ನ ಹತ್ರ ಏನೂ ಶೇರ್ ಮಾಡಿಲ್ಲ. ಯಾವಾಗ ಈ ಥರ ಮಾಡ್ತಿದ್ದೀನಿ ಅಂತ ಅಂದಿದ್ದಾರೆ ಅವಾಗೇ ಗೊತ್ತಾಗಿರೋದು ನನಗೂ. ಅದಕ್ಕೆ ಮುಂಚೆ ಏನೂ ಗೊತ್ತಾಗಿರಲಿಲ್ಲ ನನಗೆ. ಹಂಗೇನೂ ಹೇಳಿಲ್ಲ ಅದ್ರ ಮುಂಚೆ. ಅವರಿಗೆ ಟೀಮ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಖಂಡಿತ ಬೆಸ್ಟ್ ಆಫ್ ಲಕ್ ಅಂತೀನಿ. ಬಟ್ ಇದೊಂದು ಪ್ರೋಗ್ರಾಮ್ ನಡೀತಿದೆ ಅಂದರೆ ಚೆನ್ನಾಗಿ ನಡೀಲಿ ಅನ್ನೋದೊಂದು ಮಾತು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.